ಇದೆ ಅಂಕಲ್. ನಮಸ್ಕಾರ ಅಂಕಲ್, ಸ್ಟಾರ್ಟ್ ಮಾಡ್ಬೋದು. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥ ಪ್ರದಾಯಿನಿ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ವಿಶ್ವಸ್ಯೋದಯ ಮಾತುನೋದಿ ತದನುತ್ರಾಣಂ ವಿದತ್ತೇ ಪುನಃ ಸೌಖ್ಯಾಪ್ತೀತರ ಹಾನಿ ಸಾಧನ ಬಲಂ ಭಕ್ತಿರ್ ಶ್ರುತಿರ್ವ್ಯಂಜಯನ್ ಸ್ವಾಪಂ ಪ್ರಾಪಯತಿ ಶ್ರಮಾಪ ಹೃದಯೇ ಕಲ್ಪಾವಸಾನೇ ಚ ಯಃ ತಂ ದೇವಂ ಪಿತರಂ ಪತಿಂ ಗುರುತಮಂ ವಂದೇ ರಮಾವಲ್ಲಭಂ. ಸದಾಗಮೈಕ ವಿಜ್ಞೇಯಂ ಸಮತೀತ ಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷಾಶೇಷ ಸದ್ಗುಣಂ. ಇದುವರೆಗೂ ವೇದವಾಗಿರ್ತಕ್ಕಂಥದ್ದು ಯಾರು ಮಾಡಿದ್ದಲ್ಲ, ಅದು ಅಪೌರುಷೇಯವಾಗಿರ್ತಕ್ಕಂಥದ್ದು, ಅದು ನಿತ್ಯವಾಗಿರ್ತಕ್ಕಂಥದ್ದು ಎಂಬುದಾಗಿರ್ತಕ್ಕಂಥದ್ದಕ್ಕೆ ಅನೇಕ ಕಾರಣಗಳಾಗಿರ್ತಕ್ಕಂಥದ್ದು ಹೇಳಿ ವೇದ ನಿತ್ಯತ್ವ ಮತ್ತು ವೇದವಾಗಿರ್ತಕ್ಕಂಥದ್ದು ಅಪೌರುಷೇಯವಾಗಿರ್ತಕ್ಕಂಥದ್ದನ್ನ ಸಮರ್ಥನೆಯಾಗಿರ್ತಕ್ಕಂಥದ್ದು ಮಾಡಿರು. ಅದಕ್ಕೆ ಆಮೇಲೆ ಇಷ್ಟೇ ಸಾಕ, ಆ ವೇದದಿಂದ ಬರ್ತಕ್ಕಂಥ ಜ್ಞಾನವಾಗಿರ್ತಕ್ಕಂಥದ್ದು ಪ್ರಮಾಣ ಬಾದಿಂದ ಇಷ್ಟೇ ಸಾಕ ಅಂತಂದ್ರೆ ಇದು ಒಂದು ಕಷ್ಟವಾದ ಟಾಪಿಕ್. ಇದ್ರ ದಯಮಾಡಿ ನನ್ನಿಂದ ಉಳಿದವರೇನ ಹೇಳ್ತಾನೆ ಕೇಳಬೇಕು ಅಂತ ಕೇಳ್ತೇನೆ. ಆ ಪ್ರಾಮಾಣ್ಯ ವೇದದಿಂದ ಬಂದಿರತಕ್ಕಂಥ ಜ್ಞಾನ ಪ್ರಮಾಣವ ಆಥೆಂಟಿಕ ಹಂಗೆಂಬುದಕ್ಕೆ ನೆಕ್ಸ್ಟ್ ಪಾಯಿಂಟ್. ಈ ವೇದವಾಗಿರ್ತಕ್ಕಂಥದ್ದು ಅಪೌರುಷೇಯ, ವೇದವಾಗಿರ್ತಕ್ಕಂಥದ್ದು ಆಥೆಂಟಿಕ್ ಅಂತ ಹೇಳಿರಿ. ವೇದದಿಂದ ಬಂದಿರತಕ್ಕಂಥ ಜ್ಞಾನವಾಗಿರ್ತಕ್ಕಂಥದ್ದು ಆಥೆಂಟಿಕ ಹಂಗಂತಂದ್ರೆ ಪ್ರಾಮಾಣ್ಯಂ ಸ್ವತಃ ಅನ್ಯತಾ ಅನವಸ್ಥಾನ ಅಂತಂತಬ್ಬದು. ಯಾಕೆಂದ್ರೆ ಇದರಲ್ಲಿ ನಮ್ಮ ದ್ವೈತಕ್ಕೂ ನ್ಯಾಯಮತಕ್ಕೂ ವ್ಯತ್ಯಾಸ ಇದೆ. ಪ್ರಾಮಾಣ್ಯಂ ಸ್ವತಃ ಅಪ್ರಾಮಾಣ್ಯಂ ಪರತಃ ಹಂಗಂತಂಬದು. ಪ್ರಾಮಾಣ್ಯಂ ಸ್ವತಃ ಅಂದ್ರೆ ಏನರ್ಥ ಅಂತಂದ್ರೆ ಸೆಲ್ಫ್ ಎವಿಡೆಂಟ್ ಅಂತ ಅರ್ಥ. ಯಾವ ಪ್ರಾಸೆಸ್ ಇಂದ ನಿಮಗೆ ಕಾಗ್ನಿಷನ್ ಅಂತ ಹೇಳ್ತಾರಲ್ಲ, ಯಾವ ಪ್ರಾಸೆಸ್ ಇಂದ ನಮಗೆ ಜ್ಞಾನವಾಗಿರ್ತಕ್ಕಂಥದ್ದು ಬರ್ತೀವೋ ಅದೇ ಪ್ರಾಸೆಸ್ ಆಗಿರ್ತಕ್ಕಂಥದ್ರಿಂದ ಆ ಬಂದ ಜ್ಞಾನವಾಗಿರ್ತಕ್ಕಂಥದ್ದು ಪ್ರಮಾಣ ಆಥೆಂಟಿಕ್ ಅಂತ ತಿಳಿದುಕೊಡುತ್ತೆ. ಅದಕ್ಕೆ ಇನ್ನೊಂದು ಕರಾಬರೇಷನು, ಇನ್ನೊಂದು ಕನ್ಕರೆನ್ಸು ಬೇಕಾದಿಲ್ಲ. ಇದು ಕೊಂಚ ನೀವು ಮಧು ಚಂದಾಗಿ ಗಮನಿಸ್ಬೇಕದಕ್ಕಂದ್ರೆ ನೈಯಾಯಿಕರು ಬಂದು ಪ್ರಾಮಾಣ್ಯಂ ಸ್ವತಃ ಎಂಬುದು ಒಪ್ಪಂಬದಿಲ್ಲ. ಪ್ರಾಮಾಣ್ಯಂ ಪರತಃ ಅಪ್ರಾಮಾಣ್ಯಂ ಅಪಿ ಪರತಃ ಹಂಗಂತ ಹೇಳ್ತಾರೆ. ಅಪ್ರಾಮಾಣ್ಯಂ ಪರತಃ ಅಂದ್ರೆ ಏನರ್ಥ ಅಂದ್ರೆ, ಈಗ ನೋಡ್ರಿ, ಒಂದು ಕಾಗೆ ಚಿಪ್ಪು ಬಿದ್ದಿರ್ತೆ, ತಿರುಗಿ ಬಿದ್ದಿರ್ತೆ, ನಾವು ಬೆಳ್ಳಿ ಅಂತ ನೆನೆಸಿಟ್ಟು ಓಡ್ತೇವೆ. ಆದ್ರೆ ಆ ಬೆಳ್ಳಿ ಅಂತ ಬಂದ ಜ್ಞಾನವಾಗಿರ್ತಕ್ಕಂಥದ್ದು ಪ್ರಾಮಾಣ್ಯ ಇಲ್ಲ. ಅದನ್ನು ತಿರುಗಿಸಿ ಹಾಕಿ ಎಕ್ಸಾಮಿನ್ ಮಾಡೋಣ, ಈ ಜ್ಞಾನ ಅಪ್ರಮಾಣ ಅಂತ ಬರುತ್ತೆ. ಅದ ಕಾರಣ ಅಪ್ರಾಮಾಣ್ಯಂ ಪರತಃ ಅಂದ್ರೆ ಅಪ್ರಾಮಾಣ್ಯಂ ತಂಬಾದ ಇರ್ತಕ್ಕಂಥದ್ದು ಯಾವುದೋ ಒಂದು ಎಕ್ಸಾಮಿನೇಷನು, ಒಂದು ಸ್ಕ್ರೂಟಿನಿಯೋ, ಒಂದು ವೆರಿಫಿಕೇಶನು ಏನೋ ಮಾಡಿ ಆದ್ಮೇಲೆ ಅಂತ ತಿಳಿಯೋದು. ಈ ನೈಯಾಯಿಕರು ಏನ್ ಹೇಳ್ತಾರೆ, ಪ್ರಾಮಾಣ್ಯಂ ಪರತಃ ಅಂತ ಹೇಳ್ತಾರೆ. ಯಾಕೆಂದ್ರೆ ಅವರು ಇದು ತಾನೆ, ಐ ವಾಂಟ್ ಯು ಟು ಅಪ್ರಿಷಿಯೇಟ್ ದಿ ಫಂಡಮೆಂಟಲ್ ಮಿಸ್ಟೇಕ್ ಬಿಟ್ವೀನ್ ದ್ವೈತ ಅಂಡ್ ನ್ಯಾಯ ಸ್ಕೂಲ್. ಅವರು ವೇದವಾಗಿರ್ತಕ್ಕಂಥದ್ದನ್ನ ಪೌರುಷೇಯ ಅಂತ ಮಾಡಿಕೊಂಡು, ಆದ್ರಿಂದ ವೇದವಾಗಿರ್ತಕ್ಕಂಥದ್ದು ಯಾಕೆ ಪ್ರಮಾಣ ಹಂಗೆ ಅಂತ ಕೇಳಿರಿ ಅಂದ್ರೆ ಆಪ್ತೋಕ್ತತ್ವ, ಬಿಕಾಸ್ ಇಟ್ ಇಸ್ ಟೋಲ್ಡ್ ಬೈ ಎ ರಿಲಯಬಲ್ ಪರ್ಸನ್, ಆದ ಕಾರಣ ಪ್ರಮಾಣ ಅಂತ ಹೇಳ್ತಾರೆ. ನಾವು ಹಂಗೆ ಹೇಳೋದಿಲ್ಲ. ವೇದವಾಗಿರ್ತಕ್ಕಂಥದ್ದು ಪ್ರಮಾಣ, ವೇದವಾಗಿರೋ ಪ್ರಯುಕ್ತ. ವೇದ ನಿಮಗೆ ಅನುಮಾನ ಹೇಳ್ಬೇಕು ಅಂದ್ರೆ ವೇದ ಪ್ರಮಾಣ ವೇದತ್ವಾತ್, ವೇದದಲ್ಲಿ ಹೇಳಿರ್ತಕ್ಕಂಥದ್ದಾಗೆ ನನ್ನ ಅನುಭವದಲ್ಲಿ ಬಂತು, ವೇದದಲ್ಲಿ ಹೇಳಿದ್ದಾಗೆ ನಾವು ಒಂದು ಎಕ್ಸಾಂಪಲ್ ನೋಡಿದೆ, ಅದರಿಂದ ವೇದ ಪ್ರಮಾಣ ಅಂತ ಹೇಳ್ಬೇಡ್ರಿ. ಅಲ್ಲವೇ ಅಲ್ಲ. ವೇದವಾಗಿರ್ತಕ್ಕಂಥದ್ದು ಸೆಲ್ಫ್ ಎವಿಡೆಂಟ್, ಅದರಿಂದ ಬರ್ತಕ್ಕಂಥ ಜ್ಞಾನವಾಗಿರ್ತಕ್ಕಂಥದ್ದು. ಅದು ಇದು ತಾನೇ ಸ್ವತಃ ಪ್ರಾಮಾಣ್ಯವಾದ ಎಂಬುದಾಗಿರ್ತಕ್ಕಂಥದ್ದು. ಅದಕ್ಕೆ
ಎಲ್ಲಿ ಹೋಗಿ ಮುಗೀತಾ ಅಂತಂದ್ರೆ ನಮಗೆ ಜ್ಞಾನ ಬರಬೇಕು ಅಂತಂದ್ರೆ ಮಧು 3 ಸ್ಟೆಪ್ ಚಂದ ಜ್ಞಾಪಕ ಇಟ್ಟಿಡ್ರಿ. ಇದನ್ನ ಜ್ಞಾಪಕ ಇಟ್ಟು 3ನೇ ಸ್ಟೆಪ್ ಇದೆ ನೋಡ್ರಿ, ಅದನ್ನೊಂದು ಬೇಡ ಹೇಳ್ತಾನೆ. ಅದನ್ನಿಟ್ಟಿದ್ರೆ ಈ ಸಾಕ್ಷಿ ಎಂಬುದಾಗಿರ್ತಕ್ಕಂಥದ್ದು ಎಷ್ಟು ಒಂದು ಸೇಕ್ರೆಡ್ ಟರ್ಮ್ ಎಂಬುದನ್ನು ನಮಗೆ ತಿಳಿಯೋದು. ಈಗ ನಿಮ್ಮನ್ನು ನೋಡೋಣ, ನಂಗೆ ಮಧು ಅಂತ ಜ್ಞಾನ ಬಂತು ಅಂತಂದ್ರೆ 3 ಪ್ರಾಸೆಸ್ ಇದೆ ಸೈಮಲ್ಟೇನಿಯಸ್. ಒಂದೇನು ಅಂದ್ರೆ ನನ್ನ ಕಣ್ಣಿಗೂ ನಿಮಗೂ ಕಾಂಟ್ಯಾಕ್ಟ್ ಆಗಿದೆ, ವಸ್ತುವಿಗೂ ನಂಗೂ ಕಾಂಟ್ಯಾಕ್ಟ್ ಆಗಿದೆ. ಇದಕ್ಕೆ ಸನ್ನಿಕರ್ಷ ಅಂತ ಹೆಸರು. ಮೊದಲು ಸನ್ನಿಕರ್ಷ, ಒಂದು ನಾವೀಗ ಒಂದು ಸಿಂಹನ್ನೇ ನೋಡ್ಲಂಗೆ ಸಿಂಹನ ನೋಡಿದೆ ಅಂತ ಹೇಳಕ್ ಬಿಡಿದು. ಅದ ಕಾರಣ ಮೊದಲ ಆ ವಸ್ತುವಿಗೂ ಆ ಕಣ್ಣಿಗೂ ಕಾಂಟ್ಯಾಕ್ಟ್ ಆಗಬೇಕು. ಕಾಂಟ್ಯಾಕ್ಟ್ ಆಗೋಣ ಇದು ನಂಬರ್ 1. ಆ ಕಾಂಟ್ಯಾಕ್ಟ್ ಆಗೋಣ ಈ 5 ಜ್ಞಾನೇಂದ್ರಿಯಕ್ಕೆ ಯಜಮಾನನ ಇರ್ತಕ್ಕಂಥ ಮನಸ್ಸು, ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಮನಸ್ಸು ಚೆಂದಾಗಿ ಹಾಕ್ಬಿಟ್ರಿ. ಆ ಮನಸ್ಸು ಜಡ, ಅದು ತಾನು ಯಜಮಾನ. ಈ ಕಣ್ಣ ಇರ್ತಕ್ಕಂಥ ತೊಂದರೆ ಮನಸ್ಸಿನ ಬಿಡುತ್ತೆ. ಇದು ನಂಬರ್ 2. ನಂಬರ್ 3, ಆ ಜಡ ಮನಸ್ಸ ಇರ್ತಕ್ಕಂಥದ್ದಾಗ್ತದೆ ನಮ್ಮ ಚೇತನದಲ್ಲಿ ಇರ್ತಕ್ಕಂಥ ಮನಸ್ಸಿದೆ, ಅದಕ್ಕೆ ನಾನು ಸಾಕ್ಷಿ ಅಂತ ಹೆಸರು. ದಿ ಸೋಲ್, ಅದನ್ನಿರ್ತಕ್ಕಂಥ ಮೈಂಡಿಗೆ ಸಾಕ್ಷಿ ಅಂತ ಹೆಸರು. ಎದಕ್ಕೆಂದ್ರೆ ಜಡ ಮನಸ್ಸಿಂದ ನಮಗೆ ಜ್ಞಾನ ಬರಲಾರದು, ಜಡವಾಗಿರ್ತಕ್ಕಂಥ ಕಣ್ಣಿಂದ ನಮಗೆ ಜ್ಞಾನ ಬರಲಾರದು. ನಿಮ್ಮನ್ನು ನೋಡೋಣ ನಂಗೆ ಒಂದು ಅಂತ ಜ್ಞಾನ ಬರಬೇಕು ಅಂದ್ರೆ ಚೇತನವಾಗಿರ್ತಕ್ಕಂಥ ಅದಕ್ಕೆ ಹೋಗಿ ಮುಟ್ಟಬೇಕು. ಅದ ಕಾರಣ 1, 2, 3 2 ವೀಲ್ ಕನೆಕ್ಷನ್ ಇಂದ ಹಂಗೆ 3 ಬರಲೇ ಇಲ್ಲಾರ್ದು. ಒಂದು ಚಿಕ್ಕ ಎಕ್ಸಾಂಪಲ್ ನಿಮಗೆ ಹೇಳ್ತಾನೆ. ಮದುವೆಗೆ ಒಬ್ಬರು ನನ್ನ ಕೂಯಿದ್ರು, ಅವ್ರ ಮಗಳ ಮದುವೆಗೆ ಅಂತ, ತುಂಬಾ ಹಣವಂತ. ನಾವು ಹೋಗಿದ್ದೆ, ಹೋಗಿ ಹಿಡಿಯೋಣೆ ಅವನೇ ಬನ್ರಿ ಅಂತ ಹೇಳ್ಬಿಟ್ಟು ನನ್ನ ಒಳಗೆ ಕಳಿಸುಟ್ಟ. 3 ದಿನ ತಾಡಿ ಬಂದು ನನ್ನ ಹತ್ರ ಹೇಳಿದ, ನಾವು ಅಷ್ಟು ದೂರ ನಿಮ್ಮನ್ನ ಮದುವೆಗೆ ಕೂಯಿದೆ, ನೀವು ಬರ್ಲೇ ಇಲ್ಲ, ಬಂದು ಆಶೀರ್ವಾದ ಮಾಡಲ್ಲ ಅಂದ. ಇಲ್ಲಪ್ಪ, ನೀ ನನ್ನ ನೋಡಿದೀರಾ ಅಂತಂದೆ. ಆದ ಕಾರಣ ಸಾಕ್ಷಿಯಾಗಿರ್ತಕ್ಕಂಥದ್ದು ಅಂತಂಬದು ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು. ಆದ ಕಾರಣ ಈ ಇದಕ್ಕೆ ಸಾಕ್ಷಿಯಾಗಿರ್ತಕ್ಕಂಥದ್ದು ಅಪ್ರಾಮಾಣ್ಯವಾಗಿರ್ತಕ್ಕಂಥದ್ದು ಗ್ರಹಣ ಮಾಡ್ಲಿಕ್ಕೆ ಬಿಡಿಲಾರ್ದು. ಅದಕ್ಕೆ ಸುಧಾವಿಲ್ಲ ಹೇಳಿರ್ತಕ್ಕಂಥ ಒಂದು ಚಿಕ್ಕ ಎಕ್ಸಾಂಪಲ್ ನಿಮಗೆ ಹೇಳ್ತಾರೆ. ಕೋರ್ಟಲ್ಲಿ ನೀವು ನೋಡ್ಬೋದು, ಸಾಕ್ಷಿ ಅಂತಂಬದು ಎಷ್ಟು ದೊಡ್ಡ ವಿಷಯನ ಇಟ್ಟಿದ್ದಾರೆ ಕೋರ್ಟಿನಿಂದ. ಅಪ್ಪಂತ ಸಾಕ್ಷಿ ಅಂತಂದ್ರೆ ಕೂಡ ಅವರು ಒಳಗೆಲ್ಲಿರ್ತಕ್ಕಂಥ ಮನಸ್ಸಿನ ತಿಳಿಯೋದು. ನಾ ಅಪ್ಪಂತ ಹೇಳಿದ್ದಾನೆ ಸಾಕ್ಷಿಯಾಗಿ, ಆದ್ರೆ ಇದು ಸರಿಯಲ್ಲ ಅಂಬದು ಅವನ ಮನಸ್ಸಿನ ತಿಳಿಯೋದು. ಅದು ತುಂಬಾ ವೆರಿ ಗ್ರೇಟ್ ಇಂದ್ರಿಯವಾಗಿರ್ತಕ್ಕಂಥದ್ದು ಸಾಕ್ಷಿ ಎಂಬುದಾಗಿರ್ತಕ್ಕಂಥದ್ದು. ಅದು ಪ್ರಾಮಾಣ್ಯವಾಗಿರ್ತಕ್ಕಂಥದ್ದನ್ನು ತಾನು ಗ್ರಹಣ ಮಾಡೋದು. ಅಪ್ರಾಮಾಣ್ಯವಾಗಿರ್ತಕ್ಕಂಥದ್ದು ಇದ್ರೆ ಅಪ್ರಾಮಾಣ್ಯನ ಗ್ರಹಣ ಮಾಡಲಾರ್ದು. ಹಾಗೆ ಅದಕ್ಕೆ ಈ ಸುಕ್ತಿ ರಜತದಲ್ಲೇ ನಿಮಗೆ ಎಕ್ಸಾಂಪಲ್ ಹೇಳ್ತಾರೆ. ಸುಕ್ತಿ ಬಿದ್ದಿರ್ತೆ ಒಂದು ಪದಾರ್ಥ, ಅದನ್ನ ನೋಡಿ ರಜತ ಅಂತ ತಿಳ್ಕೊತಾರೆ. ರಜತ ಅಂತ ತಿಳ್ಕೊಬೇಕು ಅಂತ ಜ್ಞಾನ ಬಂದು ಅದು ತಗೊಂಬೇಕು ಅಂತ ನಾವು ಹೋದರೆ, ಆಗ ರಜತ ಎಂಬ ಜ್ಞಾನವಾಗಿರ್ತಕ್ಕಂಥದ್ದು ಮಧು ನನ್ನ ಸಾಕ್ಷಿ ಗ್ರಹಣ ಮಾಡ್ಲಂಗೆ ನಂಗೆ ರಜತ ಜ್ಞಾನ ಬಂದಿರ್ಲಾರ್ದು. ಆದರೆ ಆ ನನ್ನ ಸಾಕ್ಷಿಯಾಗಿರ್ತಕ್ಕಂಥದ್ದು ಇದು ರಜತ ಅಂತ ಬಂದ ಜ್ಞಾನವಾಗಿರ್ತಕ್ಕಂಥದ್ದನ್ನ ಪ್ರಮಾಣ ಅಂತ ಗ್ರಹಣ ಮಾಡಲ್ಲ. ಇದು ಸ್ವಲ್ಪ ನೀವು ನಿಧಾನವಾಗಿ ಗಮನಿಸಬೇಕು ದಯಮಾಡಿ ನನಗೋಸ್ಕರ. ಏನಕ್ಕೆ ಅಂತಂದ್ರೆ ಅದಕ್ಕೆ ಕಾರಣ ಹೇಳ್ತಾರೆ. ಅದನ್ನ ತಿರುಗಿಸಿ ಹಾಕೋಣ. ನೇದಂ ರಜತಂ, ಇದು ರಜತ ಅಲ್ಲ, ಇದು ಬಂದು ಬೆಳ್ಳಿ ಅಲ್ಲ ಅಂತ ಬರುತ್ತೆ. ಅದನ್ನು ಸಾಕ್ಷಿ ಗ್ರಹಣ ಮಾಡುತ್ತೆ. ಆಗ ಇದಂ ರಜತಂ ಅದನ್ನು ಸಾಕ್ಷಿ ಗ್ರಹಣ ಮಾಡಿತು ಪ್ರಮಾಣ, ನೇದಂ ರಜತಂ ಅದನ್ನು ಸಾಕ್ಷಿ ಗ್ರಹಣ ಮಾಡಿತು ಪ್ರಮಾಣ ಅಂತಂದ್ರೆ ಆ ಸಾಕ್ಷಿಗೆ ಅರ್ಥವೇ ಇಲ್ಲ. ಸುಳ್ಳಾಗಿದ್ದದ್ದು ಗ್ರಹಣ ಮಾಡುತ್ತೆ. ಅದಕ್ಕೆ ಟೀಕಾಗ್ರಪಾದರು ನ್ಯಾಯ ಸುಧಾದಲ್ಲಿ ಒಂದು ಉದಾಹರಣೆ ಕೊಟ್ಟಿದ್ದಾರೆ. ನೀವು ಆನೆ ನೋಡಿರ್ತೀರಿ, ಆನೆಗೆ ಕಣ್ಣು ತುಂಬಾ ಚಿಕ್ಕದು ಇರೋ ಪಾರ್ಟಿಲೆ. ಆದ್ರೆ ಕೈಂಡ್ಲಿ ನೋಟ್, ದಿ ಐಸ್ ಆರ್ ವೆರಿ ಪವರ್ಫುಲ್ ಫಾರ್ ದಿ ಎಲಿಫೆಂಟ್. ಅದು ನಡೆದು ಹೋಗ್ತಾ ಇರ್ತೈತೆ, ದಿಢೀರ್ ಕೊಂಚ ಡಿವಿಯೇಟ್ ಮಾಡೋದು. ಇದಕ್ಕೆಂದ್ರೆ
ಅದಕ್ಕೆ ಕಳಗ ಮುಳ್ಳಿರ ತಿಳಿಯೋದು. ಅದು ಕಾಲ್ ಫ್ಲಾಟ್ ಇದೆ, ಮುಳ್ಳಿಲ್ಲ ಹತ್ತಿತ್ತು ಅಂದ್ರೆ ಅದು ಕಾಲ್ ಕಷ್ಟ ಆಗೋದು, ಅದು ತಿರುಗಿ ಹೊಟ್ಟಾಗೋದು. ಆದ್ರೆ ಹಂಗೆ ಈಗ ಗಜವತ್ ಅಂತ ಹೇಳ್ತಾರೆ, ಗಜವ ಇರ್ತಕ್ಕಂಥದ್ದು ಇದು ಗ್ರಹಣ ಮಾಡ್ತಾ ಹೋಗೋದು ಸಾಕ್ಷಿ. ಅದ್ರಲ್ಲಿ ಪ್ರಾಮಾಣ್ಯ ಇದ್ರೆ ಪ್ರಾಮಾಣ್ಯವನ್ನು ಗ್ರಹಣ ಮಾಡುತ್ತೆ, ಅಪ್ರಾಮಾಣ್ಯ ಇತ್ತು ಅಂದ್ರೆ ಜ್ಞಾನವನ್ನು ಮಾತ್ರ ಗ್ರಹಣ ಮಾಡುತ್ತೆ ಅಂತ ಇಷ್ಟು ನೀವು ಇಟ್ಟಿರ್ರಿ. ಇದು ಮುಖ್ಯವಾಗಿರ್ತಕ್ಕಂಥದ್ದು. ಆದ ಕಾರಣ ಈಗ ಪ್ರಾಮಾಣ್ಯ ಸ್ವತಃ ಅನ್ಯತಾ ಅನವಸ್ಥಾನ ಅಂತ ನೋಡ್ರ. ಪ್ರಾಮಾಣ್ಯವಾಗಿರ್ತಕ್ಕಂಥದ್ದು ಸೆಲ್ಫ್ ಎವಿಡೆಂಟ್, ಸ್ವತಃ ಅಂದ್ರೆ ಸೆಲ್ಫ್ ಎವಿಡೆಂಟ್. ಅನ್ಯತಾ ಅನವಸ್ಥಾನ ಅಂತಂದ್ರೆ ಇನ್ಫಿನಿಟ್ ರಿಗ್ರೆಟ್ ಅಂತ ಅರ್ಥ. ಈಗ ಕಣ್ಣಿಲ್ಲವನ್ನ ನೋಡ್ತಾನೆ, ನಂಗೆ ಜ್ಞಾನವಾಗಿರ್ತಕ್ಕಂಥದ್ದು ಮಧು ಅಂತ ಬರ್ತದೆ, ಬಂದ ಜ್ಞಾನ ಸಾಕ್ಷಿ ಹೇಳುತ್ತೆ ಅದು ಪ್ರಮಾಣವಾಗಿರ್ತಕ್ಕಂಥದ್ದು ಜ್ಞಾನ ಹಾಗೆ ಅದು ಪ್ರಮಾಣ ವಿಗ್ರಹಣ ಮಾಡಿದೆ. ಇಲ್ಲ ಅದಕ್ಕೆ ನಾ ಕಣ್ಣಿನ ನೋಡಿದೆ ಕಮಲ ಅದು ಬಂದು ಮಧು ತಾನಿಯ ಹಾಗೆ ಅಂತ ನಾ ಹೇಳಿದೆ ಅಂತ ಮಾಡ್ಬೇಕು ಎಂಬುದು ಕರಾಬರೇಷನ್ ಇದ್ರೆ ಅದು ನನ್ನ ಬುದ್ಧಿ ದೋಷದಿಂದ ಬಂದದ್ದು ಹೊರತಾಗಿ ಈ ಪ್ರಾಮಾಣ್ಯ ಸ್ವತಃ ಅದಕ್ಕೆ ಅಲ್ಲ. ಅದಕ್ಕೆ ವೆರಿಫೈ ಅನ್ಯತಾ ಅನವಸ್ಥಾನ ಅಂತ ಹೇಳಿದ್ರೆ ಇವಾಗ ಒಂದು ಹೇಳ್ತಾರೆ, ಪ್ರತ್ಯಕ್ಷದಿಂದ ನೀವು ಒಂದು ಟಂಬ್ಲರ್ನ ನೋಡ್ತೀರಿ, ಆ ಟಂಬ್ಲರ ಇರ್ತಕ್ಕಂಥದ್ದು ಟಂಬ್ಲರ ಅಲ್ವಾ ಹಾಗೆ ಅದಕ್ಕೆ ಇನ್ನೊಬ್ಬರು ಬಂದು ಹೇಳ್ತಾರೆ ಇದು ಟಂಬ್ಲರ್ ಅಲ್ಲ, ಟಂಬ್ಲರಪ್ಪ ಇದು ನೀರು ಕುಡಿಯುತ್ತೆ, ಆಮೇಲೆ ನೀವು ನೀರು ತೆಗೆದು ಕುಡ್ತೀರಿ. ಅವರು ಹೇಳಿದ ಕಾರಣ ಇದು ಟಂಬ್ಲರ್ ಆಗೋದಿಲ್ಲ. ಅದು ಈ ಪಾಯಿಂಟ್ ಅರ್ಥ ಆಯ್ತಾ? ಅವ್ರ ಟಂಬ್ಲರ್ ಐತಾನೆ ಇದೆ, ಅವ್ರು ಇನ್ನೊಬ್ರು ಹೇಳಿದ ಕಾರಣ ತಾನೆ, ಅವ್ರು ಇನ್ನೊಬ್ರು ಹೇಳಿದ ಕಾರಣ ತಾನೆ. ಅನ್ಯತಾ ಅನವಸ್ಥಾನ ತುಂಬ ಅದನ್ನ ನಿಮಗೆ ಹೆಂಗ ಹೇಳೋದು ಅಂತ ರಾತ್ರಿ ಪೂರ ಯೋಚನೆ ಮಾಡಿದೆ. ಅನ್ಯತಾ ಅನವಸ್ಥಾನ ಅಂತಂದ್ರೆ ಆಗ ಇನ್ನೊಬ್ರು ಹೇಳಿದ ಕಾರಣ ತಾನು ಟಂಬ್ಲರ್ ಅಂತ ಹೇಳಿದ್ರೆ ನೀವು ಕೇಳಿದ್ರೆ ಅವರು ಪ್ರತ್ಯಕ್ಷವಾಗಿರ್ತಕ್ಕಂಥದ್ದು ಹೆಂಗ್ ಸತ್ಯ? ಮೂರನೇವ್ರು ಹೇಳಿ ಅವರೇ ಹೋದವ್ರಪ್ಪ ಅವ್ರು ಹೇಳಿದ್ದು ಸರಿ, ಅದು ಟಂಬ್ಲರ್ ತಾನೆ ಇದ್ದಾರೆ, ಅದು ಹೆಂಗ ಸತ್ಯ? ಹಾಗಾದ್ರೆ ನಾಲ್ಕನೇವ್ರು ಹೇಳಿದ್ದು ಹೋಗೋದು. ಅದ ಕಾರಣ ಅನ್ಯತಾ ಅನವಸ್ಥಾನ ಅಂತ ಇದು ತುಂಬಾ ಮುಖ್ಯ. ಇದಕ್ಕೆಂದ್ರೆ ನಾನು ಮಾತ್ರ ತುಂಬಾ ಮನಸಾರೆ ಹೇಳ್ತಾನೆ, ಪರಮಾತ್ಮನ ತಿಳಕೊಳ್ಳಕ್ಕೆ ನಮಗಿರ್ತಕ್ಕಂಥ ಒಂದೇ ಸಾಧನವಾಗಿರ್ತಕ್ಕಂಥದ್ದು ವೇದ. ನಮ್ಮ ತಂದೆಯವರು 7-8 ಪುಸ್ತಕ ಬರೆದಲ್ಲಿ ಕೊನೆಯಲ್ಲಿ ಅವರು ಬರೆದ ಪುಸ್ತಕ ವೇದ ಸ್ವರೂಪ ವಿಚಾರ ಅಂತ ಬರೆದ್ರು. ಅದು ಒನ್ ಆಫ್ ದಿ ಫೈನೆಸ್ಟ್ ಬುಕ್. ಅದಕ್ಕೆ ಮೇನ್ ಪುಸ್ತಕವೇ ಇಲ್ಲ. ಅದನ್ನ ಕುರಿತು ನಾ ಹೇಳ್ಬೇಕು ಅಂದ್ರೆ 1 ಗಂಟೆ ಅದನ್ನ ಹೇಳೋದಿಲ್ಲ. ಇದಕ್ಕೆಂದ್ರೆ ವೇದದ ಸ್ವರೂಪವೇ ತಿಳಿಯಲಾಗೆ ನಾವು ದೇವರನ್ನ ಹೆಂಗ್ ತಿಳಿಯಾಗುತ್ತಾರೆ. ಒಂದು ಉದಾಹರಣೆ ಹೇಳ್ತೇನೆ ನಿಮಗೆ. ವೆಂಕಟರಮಣ ದೇವರ ನೋಡ್ರಿ, ತಿರುಪತಿಗೆ ಹೋಗಿ ಇರ್ತಾನೆ. ನೀವು ತಿರುಪತಿಗೆ ಹೋಗಾಗ ಇಲ್ಲೇ ಕೂತ್ಕೊಂಡು ಇಂಗ್ಲೆಂಡ್ಲೇ ಕೂತ್ಕೊಂಡು ವೆಂಕಟರಮಣ ದೇವರ ವಿಗ್ರಹ ಕಣ್ಣಿಗೆ ಬಿಡ್ಲಾರ್ದು. ಆಗ ತಿರುಪತಿ ಎಲ್ಲಿದೆ, ಹೇಗೆ ಹೋಗೋದು ಅಂತ ನೀವು ಯೋಚನೆ ಮಾಡ್ತೀರಲ್ಲ. ಅದೇ ಪ್ರಕಾರವಾಗಿ ಪರಮಾತ್ಮನ ಇರ್ತಕ್ಕಂಥ ಅವನ ತಿಳ್ಕೊಳ್ಳಕ್ಕಿರ್ತಕ್ಕಂಥ ಒಂದೇ ಸಾಧನವಾಗಿರ್ತಕ್ಕಂಥದ್ದು ವೇದ. ಹಾಗಂದ್ರೆ ಅದ್ರ ಸ್ವರೂಪ ಹೆಂಗಿದೆ ಅಂತಂದ್ರೆ ಅದು ಅಪೌರುಷೇಯ, ಅದಕ್ಕೆ ಒಂದು ಸ್ವತಃ ಪ್ರಮಾಣವಾಗಿರ್ತಕ್ಕಂಥದ್ದು. ಆದ ಕಾರಣ ವೇದದಿಂದ ಬಂದಿರ್ತಕ್ಕಂಥ ಜ್ಞಾನಕ್ಕೆ ಇನ್ನೊಂದು ಕರಾಬರೇಷನ್ ಆಗಿರ್ತಕ್ಕಂಥದ್ದು ಬೇಕಾದಿಲ್ಲ. ಹಾಗೆ ಬರ್ತಾರೆ ಮುಖ್ಯವಾಗಿರ್ತಕ್ಕಂಥದ್ದು ಬುದ್ಧಿದೋಷ ನಿರಾಸ. ವಿಷ್ಣು ತತ್ವ ನಿರ್ಣಯ ಅಂದ್ರೆ ಸುಮ್ಮನಲ್ಲ. ವಿಷ್ಣು ತತ್ವ ನಿರ್ಣಯ ಎಲ್ವಿಲ್ಲ ಹತ್ತನಂಗೆ ವೇದಾಂತಿಕ್ ಫಿಲಾಸಫಿ ಅರ್ಥಲಾರ್ದು. ನಾ ಸತ್ಯ ಅರ್ಥ ಆಯ್ತಲ್ಲ. ಬುದ್ಧಿದೋಷ ನಿರಾಶ ಮಾತ್ರ ಕಾರಣತ್ವಾದ ಯುಕ್ತಿ ನಾಮ್ ಹಾಗೆ ಅಂತ ಹೇಳಿದೆ. ಇಷ್ಟು ಯುಕ್ತಿಗಳ ಇರ್ತಕ್ಕಂಥದ್ದು ಹೇಳಿರ್ಲ. ವೇದವಾಗಿರ್ತಕ್ಕಂಥದ್ದು ಅಪೌಕ್ಷಯ ಯಾರು ಮಾಡಿದ್ದಲ್ಲ, ಅದು ನಿತ್ಯ ಅಂತ ಹೇಳಿರ್ಲ. ಇಷ್ಟು ಯುಕ್ತಿ ಇದ್ರೆ ಹೇತುಗಳು. ಅದು ಯಾಕೆಂದ್ರೆ ನಮ್ಮಲ್ಲಿ ಬುದ್ಧಿಯಲ್ಲಿರ್ತಕ್ಕಂಥ ದೋಷವನ್ನ ಪರಿಹಾರ ಮಾಡ್ಲಿಕ್ಕೋಸ್ಕರವಾಗಿ ಅದು ಹೇಳಿದ್ದು ಹೊರತಾಗಿ ಅದರ ಪ್ರಾಮಾಣ್ಯವನ್ನ ಸಂಪಾದಿಸಕ್ಕಲ್ಲ. ಆ ಹೇಳಿರ್ತಕ್ಕಂಥ ರೀಸನ್ಸು ವೇದವಾಗಿರ್ತಕ್ಕಂಥ ಅದಕ್ಕೆ ಪ್ರಮಾಣ ಆಥೆಂಟಿಕ್ ಅಂತ ಸಂಪಾದಿಸಿಕೊಳ್ಳಕ್ಕೆ ಹೇಳಿರ್ತಕ್ಕಂಥ ಯುಕ್ತಿಗಳಲ್ಲ. ಆಮೇಲೆ ಈ ಕಡೆ ಇರುವುದು ಬುದ್ಧಿದೋಷ ನಿರಾಶ ಮಾತ್ರ ಕಾರಣತ್ವಾದ ಯುಕ್ತಿನ ಎಂಬುದಾಗಿರ್ತಕ್ಕಂಥದ್ದು ಹೇಳುಂಟು. ದುಷ್ಟ ಬುದ್ಧಿನ ಹಾಗೆಂತಂದ್ರೆ ಬುದ್ಧಿ ದೋಷ ಇಲ್ಲಾಗಿರ್ತಕ್ಕಂಥವರಿಗೆ ನಾ ಇದೇ ಮಾದರಿ ಕೇಳಿದೆ. ಅಂತ ಮಾರಿನ ಮೇಲೆ ನಮ್ಮ ಆರಾಧನೆಯಲ್ಲಿ ನಡೀತಕ್ಕಂಥ ಜಿನ ಇಲ್ಲ. ಅದ್ವೈತ ಪಂಡಿತರನ್ನ ತಿಳಿಸಿ ನಾ ಹೇಳಿದೆ, ನಾ ಬಂದು ಸುದ್ದಿನ ನೋಡಿ ನಂಗೆ ಕಣ್ಣು ಸರಿ ಇಲ್ಲ,
ದೂರ ನಿಂತಿದ್ದಾನೆ, ರಜತ ಅಂತ ಹೇಳ್ಕಂತಾನೆ. ನಿಮ್ಮ ಗುರುಗಳಾಗಿರ್ತಕ್ಕಂಥ ಅವ್ರು ಮಾಡಿಲ್ಲ, ಅವರು ಬಂದ್ರು ಇದನ್ನು ನೋಡಿ ರಜತ ಅಂತ ಹೇಳ್ಕಪ್ಪ ಓಡಾಡ ಅಂತ ಕೇಳಿದೆ. ಈಗ ಇಂಥ ಮಾದರಿ ಎಲ್ಲ ಕೇಳ್ಕಾದೀಗ ಒಂದ ಇಲ್ಲ ತಿಳಿಲ್ಲ ಅಂತ ಹೇಳ್ತಾನೆ. ಏಕೆಂದ್ರೆ ಬುದ್ಧಿ ದೋಷ ನಿರಾಶ ಮಾತ್ರ ಕಾರಣತ್ವ ಅದು ಯುಕ್ತಿನ. ಹಾಗಿದ್ರೆ ಯುಕ್ತಿಗಳು ಯಾರಿಗೆ ಹೇಳಿದೆ ಅಂದ್ರೆ, ಯಾರೇನು ಬುದ್ಧಿಯಾಗಿರ್ತಕ್ಕಂಥ ದೋಷ ಇದೆಯೋ, ಯಾರಿಗೆ ಅಪೌರುಷೇಯ ಎಂಬುದಾಗಿರ್ತಕ್ಕಂಥದ್ದು ಮನಸ್ಸಿಗೆ ಬರ್ಲವೋ, ಅದಕ್ಕೋಸ್ಕರ ಯುಕ್ತಿಗಳಾಗಿರ್ತಕ್ಕಂಥದ್ದು ಹೇಳಿದೆಯೋ ಹೊರತಾಗಿ ಅದು ಹೇಳಿ ಪ್ರಾಮಾಣ್ಯವನ್ನು ಸಂಪಾದಿಸಿಕೊಳ್ಳಕ್ಕೋಸ್ಕರವಾಗಿ ಹೇಳಿದ್ದಲ್ಲ ಅಂಬಾದಿದ್ದಾನೆ. ಇದು ತುಂಬಾ ಮುಖ್ಯವಾಗಿರ್ತಕ್ಕಂಥ ಒಂದು ಪಾಯಿಂಟ್. ಪ್ರಾಮಾಣ್ಯ ಸ್ವತಃ ಅನ್ಯತಾ ಅನವಸ್ಥಾನಾತ್ ಬುದ್ಧಿ ದೋಷ ನಾಶ ಮಾತ್ರ ಕಾರಣತ್ವಾದ ಯುಕ್ತಿನ. ಇಷ್ಟೇ ಹೇತುಗಳಾಗಿರ್ತಕ್ಕಂಥದ್ದು ಹೇಳಿರಲ್ಲ. ಯಾಕೆ ಹೇಳಿರಿ ಹಾಗೆಂತಂದ್ರೆ, ನಮ್ಮ ಬುದ್ಧಿ ಆಗಿರ್ತಕ್ಕಂಥದ್ದನ್ನು ದೋಷ. ಇನ್ನೊಂದೇನು ಅಂತಂದ್ರೆ, ಪ್ರಾಮಾಣ್ಯ ಸ್ವತಃ ಬದಿದ್ದಂಗೆ ಪ್ರಾಮಾಣ್ಯಮಪಿ ಅಪರತ ಅಂತ ಹೇಳ್ತಾರೆ. ಅದಕ್ಕೆ ವೇದವಾಗಿರ್ತಕ್ಕಂಥದ್ದು ಪ್ರಮಾಣ ಎದಕ್ಕೆ ಅಂದ್ರೆ ಆಪ್ತೋಕ್ತತ್ವ ಅಂತ ಹೇಳ್ತಾರೆ. ಅದು ಸರಿ ಇಲ್ಲ ಅಂಬದು ನಿಮ್ಮ ಮನಸ್ಸಿಗೆ ಚಂದಾಗಿ ಬರ್ಬೇಕು. ವೇದವಾಗಿರ್ತಕ್ಕಂಥದ್ದು ಮಾಡಿದ್ದು ನಾರಾಯಣ ಹಾಗೆಂತ ಹೇಳ್ತಾರೆ. ಇದು ಫಂಡಮೆಂಟಲ್ ನಮಗೆ ಹೇಳ್ತಾರೆ. ವೇದವಾಗಿರ್ತಕ್ಕಂಥದ್ದು ನಾರಾಯಣ ಮಾಡಿದ ಅಂತ ನ್ಯಾಯಿಕರು. ನಾರಾಯಣ ಪರಮಾಪ್ತ ಅಂತ ಟೀಕಾಕೃಪಾದ್ರು ಒಂದ್ ಮಾತು ಕೇಳ್ತಾರೆ. ನಾರಾಯಣ ಪರಮಾಪ್ತ ಅಂಬದನಿಗೆ ಹೆಂಗ್ ತಿಳಿತು? ನೀನು ಪ್ರತ್ಯಕ್ಷದಿಂದ ತಿಳ್ಕಂಡ್ಯಾ ಇಲ್ಲ ಅನುಮಾನದಿಂದ ತಿಳ್ಕಂಡ್ಯಾ ಅಂತ ಕೇಳ್ತಾರೆ. ಇಲ್ಲ ವೇದದಲ್ಲಿ ಬಂದು ಆಪ್ತ ಅಂತ ಇದೆ, ಆದ ಕಾರಣ ವೇದದಿಂದ ತಿಳ್ಕಂಡೆ ಅಂತ ಹೇಳಿದ. ತುಂಬಾ ಸಂತೋಷ. ವೇದವಾಗಿರ್ತಕ್ಕಂಥದ್ದು ಹೆಂಗ್ ಪ್ರಮಾಣ ಅಂತ ಕೇಳಿರು. ಆಪ್ತೋಕ್ತತ್ವ ಅಂತ ಹೇಳಿದ. ಏನೋ ಮದುವೆ ಆದ್ರೆ ಹುಚ್ಚು ಬಿಟ್ರೆ ಮದುವೆ ಆಗೋದು ಅಂತೇಳಿ ಅನ್ಯೋನ್ಯ ಆಶ್ರಯವಾಯ್ತಲ್ಲಪ್ಪ, ಆದ ಕಾರಣ ಇದು ಸರಿಯಲ್ಲ ಹಾಗೆ ಅಂತ ಹೇಳಿದ್ದಾರೆ. ಆದ ಕಾರಣ ಪ್ರಾಮಾಣ್ಯ ಸ್ವತಃ ಅಂದ್ರೆ, ನೀವು ಎಷ್ಟೋ ಜನ ನಾನು ಹೆಸರು ಹೇಳುತ್ತಾ ಇರ್ತ, ಒಂದು ಸ್ವಾಮಿಗಳಾಗಿರ್ತಕ್ಕಂಥವರು ಒಂದು ಉಪನ್ಯಾಸವನ್ನ ಇದು ಮಾಡಿ ನನ್ನ ಮಂತ್ರಾಲಯಕ್ಕೂ ಇದ್ರು. ಆ ಕೂಯಿರ ಬೇಡ ಅಲ್ಲಿ ಇರ್ತಕ್ಕಂಥ ಹೋಗಿ ಕೂತ್ಕೊಂಡೆ ಅಲ್ಲಿರ ಕೆಲವು ಪಂಡಿತರು ಈ ಸಬ್ಜೆಕ್ಟ್ ಇನ್ನೇ TSR ಬಂದಿದ್ದಾರೆ, ಅವರು ಉಪ್ಪಿಳ್ಳಾರು ಅಂತ ಹೇಳಿರು. ಏನ್ ಸಬ್ಜೆಕ್ಟ್ ಅಂದ್ರೆ, ಈ ವೇದದಲ್ಲಿ ಹೇಳಿರ್ತಕ್ಕಂಥದ್ದು ಸೈನ್ಸ್ ಕೂಡ ಹೆಂಗೆ ಕನ್ಕರ್ ಆಗತ್ತೆ ಅಂತ. ಸೈನ್ಸ್ ಕೂಡ ಕನ್ಕರ್ ಆದ ಕಾರಣ ವೇದ ಪ್ರಮಾಣ ಅಲ್ಲ. ಅರ್ಥ ಆಯ್ತಲ್ಲ? ವೇದ ಪ್ರಮಾಣವಾಗಿರ್ತಕ್ಕಂಥದ್ದನ್ನ ಕೊಂಚ ಸೈನ್ಸ್ ಇಲ್ಲಿ ಕಂಡಿಡಿದ್ದಾರೆ ಹಾಗೆ ಅಂತ ನೀವು ಹೇಳ್ಬೇಕು ಅಂತ. ನಾಳೆ ಸೈನ್ಸ್ ಇಲ್ಲಿ ಬೇರೆ ಅಂತ ಹೇಳ್ತಾನೆ ಅಂತ ಹೇಳ್ರಿ. ನ್ಯೂಟನ್ ಥಿಯರಿ ಆಗಿರ್ತಕ್ಕಂಥದ್ದು ಬೇರೆ, ಐನ್ಸ್ಟೀನ್ ಬೇರೆ ಹೇಳ್ತಾನಂತಂದ್ರೆ, ವೇದಗಳಂತ ಬೇರೆ, ಅರಿವು ಸರ್ವೋತ್ತಮ, ವಾಯುಜೀವೋತ್ತಮ, ಪಂಚಭೇದ ಅಂತ ಹೇಳ್ತಕ್ಕಂಥದ್ದು ಯಾವ ಕಾರ್ಯದಿಂದಾಗ್ಲಿ, ಅದು ಕೃತಿಯುಗ ಆಗ್ಲಿ ತ್ರೇದ ಯುಗ ಆಗ್ಲಿ ಯಾರ್ ಬೇಕಾರಾಗ್ಲಿ ಅದು ಒಂದೇ ಮಾದರಿ ಇರ್ತಕ್ಕಂಥದ್ದು ಅಂತಾನೆ ವೇದವಾಗಿರ್ತಕ್ಕಂಥದ್ದು ಮುಖ್ಯ. ಆದ ಕಾರಣ ಪ್ರಾಮಾಣ್ಯಂ ಸ್ವತಃ ಎಂಬುದಾಗಿರ್ತಕ್ಕಂಥದ್ದು ಸ್ವತೇವ ಸಿದ್ಧಂ ಹಾಗೆ ಅಂತ ಈ ಪೇರವಾಗಿರ್ತಕ್ಕಂಥದ್ದನ್ನು ಮುಗಿಸ್ತಾರೆ. ನಾನು ನನ್ನ ಪುಸ್ತಕದಲ್ಲಿ ತುಂಬಾ ಟೀಕಾಕೃಪಾದ್ರ ಭಕ್ತಿ ಎಲ್ಲ ಬರೆದು ತುಂಬಾ ವಿಸ್ತಾರವಾಗಿ ಹೇಳಿದ್ದಾರೆ. ಅದನ್ನ ನೀವು ನೋಡ್ಬಹುದು. ಅದು ಬಂದು ನೇರಲಿ ಕೂತ್ಕೊಂಡು ಪಾಠ ಹೇಳಿರ್ತಾನೆ, ಅದು ಅರ್ಥ ಆಗೋದು ಹೊರತಾಗಿ ಇದ್ರ ಹೆಂಗೆ ಹೇಳ್ತಕ್ಕಂಥ ಬೇಡ. ನಾನು ಇಂಥ ಬಾರಿ ಒಂದು ಕನ್ಸಾಲಿಡೇಟ್ ಹೇಳಿದ್ರೆ ನಿಮಗೆ ಅರ್ಥ ಆಗೋದು ಎಂಬುದಕ್ಕೋಸ್ಕರವಾಗಿ ಹೇಳಿದ್ದು. ಇದಕ್ಕೆ ಆಮೇಲೆ ಬರ್ತಕ್ಕಂಥ ಆಕ್ಷೇಪ ಏನು ಅಂದ್ರೆ, ವೇದವಾಗಿರ್ತಕ್ಕಂಥದ್ದು ನಿತ್ಯ ಅಂತ ಹೇಳ್ತೀರಿ. ವೇದವಾಗಿರ್ತಕ್ಕಂಥದ್ದು ಹೇಗಿದೆ? ಪದ ಸಮೂಹದಿಂದ, ವಾಕ್ಯ ಸಮೂಹದಿಂದ ಇದೆ. ವೇದದ ಲಕ್ಷಣ ಏನು? ಕಲೆಕ್ಷನ್ ಆಫ್ ಸೆಂಟೆನ್ಸಸ್. ವಾಕ್ಯ ಸಮೂಹವಾಗಿರ್ತಕ್ಕಂಥದ್ದು ವೇದ ಲಕ್ಷಣ. ವಾಕ್ಯದ ಲಕ್ಷಣ ಏನು? ಪದ ಸಮೂಹ, ಕಲೆಕ್ಷನ್ ಆಫ್ ವರ್ಡ್ಸ್. ಅದು ತಾನೇ ವಾಕ್ಯಕ್ಕೆ ಲಕ್ಷಣ. ವರ್ಡಿಗೆ ಲಕ್ಷಣ ಕಲೆಕ್ಷನ್ ಆಫ್ ಲೆಟರ್ಸ್. ಒಂದು ವೇಳೆ ಈ ವರ್ಣ ಅಂತಂದ್ರೆ ಕಲರ್ ಅಲ್ಲ, ವರ್ಣ ಅಂದ್ರೆ ಲೆಟರ್ಸ್ ಅಂತ. ಒಂದು ವೇಳೆ ಈ ವರ್ಣಗಳಾಗಿರ್ತಕ್ಕಂಥದ್ದು ಅನಿತ್ಯ ಆಯ್ತು ಅಂದ್ರೆ ವೇದ ಹೇಗೆ ನಿತ್ಯ ಆಗೋದು ಅಂತ ಕೇಳ್ತಾರೆ. ಫಂಡಮೆಂಟಲ್ ಕ್ವಶನ್. ವರ್ಣ ನಚ ಉಚ್ಚಾರಣ ಕಾಲೇ ವರ್ಣಾನ ಉತ್ಪತ್ತಿ ವಾಚ್ಯಂ ಬರ್ತಾನೆ ನೋಡ್ರ. ನಾವು ಉಚ್ಚಾರಣ ಮಧು ಅಂತ ಕೂಗ ಬಿಡ್ತಾನೆ, ಮಧು ಉತ್ಪತ್ತಿ ಆಯ್ತು ಅಂತ ನಡೆಸ್ಬೇಡ. ಅದಿದೆ, ಅದು ನಮ್ಮ ಬಾಯಿಂದ ಬಂದಿದೆ. ಅರ್ಥ ಆಯ್ತಲ್ಲ? ಅದು ಬಂದು ಅದು ಈಗ ತೋರುತ್ತೆ.
ನಾನು ಮಾತಿನಲ್ಲಿ ಸುಳ್ಳದ ನಿಂತು ಹೋಗುತ್ತೆ ಹೊರತಾಗಿ ನಾವು ಉಚ್ಚಾರಣೆ ಮಾಡಿದ ಕಾರಣ ಆ ವರ್ಣವಾಗಿರ್ತಕ್ಕಂಥದ್ದು ಉತ್ಪತ್ತಿ ಆಯ್ತು ಅಂತ ಹೇಳ್ಬೇಡ. ಹಾಗೆ ಹಿಂಗೆ ಹೇಳಿದಿ ಅಂತಂದ್ರೆ ಏನಂದ್ರೆ ತದೇವ ಇದಂ ವಚನಮಿತಿ ಪ್ರತ್ಯಭಿಜ್ಞಾ ವಿರೋಧಾತ್. ಪ್ರತ್ಯಭಿಜ್ಞಾ ಅಂತಂದ್ರೆ ರಜ್ಞ ಶಬ್ದಾರ್ಥ. ನಿನ್ನೆ ಮಾತಾಡಿದ್ದೆ ಇದು ಮಾತಾಡ್ತಾ ಇದ್ದೀರಾ ಅಂತ ಹೇಳ್ತೀನಿ. ನಿನ್ನೆ ಹೇಳಿದ ಶ್ಲೋಕವೇ ಇವತ್ತು ಹೇಳ್ತಾ ಇದ್ದೀರಾ ಅಂತ ಹೇಳ್ತೀನಿ. ಆಗ ನಿನ್ನೆ ಹೇಳಿದ ಶ್ಲೋಕವೇ ಈಗ ಹೇಳ್ತಾ ಇದ್ದೇನೆ ಅಂತ ಹೇಳಿದೆ. ನಿನ್ನೆ ಹೇಳಿದ ಶ್ಲೋಕವಾಗಿರ್ತಕ್ಕಂಥದ್ದು ಆ ವರ್ಣವಾಗಿರ್ತಕ್ಕಂಥದ್ದು ಸತ್ತೋಯ್ತು ಅಂದ್ರೆ ತಿರುಗು ಯಾಕೆ ಹೀಗೆ ಬರೋದು ಇವತ್ತು ಬರೋದು. ಇದನ್ನ ಒಂದು ದೊಡ್ಡ ವಿಷಯ ಹೇಳ್ತಾನೆ ಮನು. ಅದನ್ನು ಕೂಡ ಇದನ್ನ ಪಾಠ ನಡೆಸಿದ್ದಾರೆ. ಒಂದು ದೊಡ್ಡ ವಿಷಯ, ಅದನ್ನ ನೀವು ಕೇಳಬೇಕು. ಅದು ಅರ್ಥ ಮಾಡಿಕೊಂಡು ನೋಡ್ರಿ ಇದ್ರೆ ನೀವು ವೇದಾಂತಿಕ ಫಿಲಾಸಫಿಯನ್ನು ಪೂರ ಅರ್ಥ ಮಾಡಿಕೊಂಡಾಗ ಆಗೋದು ಅಂತ ನನ್ನ ಸ್ವಂತ ಅಭಿಪ್ರಾಯ. ಆದ ಕಾರಣ ಪ್ರತಿಭಿಜ್ಞ ಹಾಗಂತಂದ್ರೆ ರಾಗಜ್ಞ ಶಬ್ದಾರ್ಥ. ಕಾಂತಾಯ ಕಲ್ಯಾಣ ಗುಣ ಏಕತಾಪನೆ ಅಂತ ಹೇಳಿದ್ರೆ ನಿನ್ನೆ ಪಾರಾಯಣ ಮಾಡಿರಲ್ಲ ಇದನ್ನ, ಇವತ್ತು ಅದನ್ನ ಪಾರಾಯಣ ಮಾಡ್ತಾ ಇದ್ದೀರಲ್ಲ ಅಂತ ಹೇಳ್ತಿರಲ್ಲ, ಇದನ್ನ ಪ್ರತಿಭಿಜ್ಞ. ಆದ ಕಾರಣ ಆಗ ಒಂದು ವೇಳೆ ನಿನ್ನೆ ಇರ್ತಕ್ಕಂಥದ್ದು ಸತ್ವ ಇತ್ತು ಅಂದ್ರೆ ಇವತ್ತು ನಿನ್ನೆ ಹೇಗೆ ಹೇಳಕ್ ಮುಡಿಯೋದು. ಆದ ಕಾರಣ ವರ್ಣಗಳಾಗಿರ್ತಕ್ಕಂಥದ್ದು ಎಟರ್ನಲ್ ಅಂತ ಹೇಳಿ ಅದ್ರ ಮೇಲೆ ಆಕ್ಷೇಪ ಏನು ಅಂತಂದ್ರೆ ಇಲ್ಲ, ನನಗೆ ಸಾದೃಶ್ಯ ಅದು ಭ್ರಾಂತಿ. ಅದು ಸತ್ತೋಯ್ತು, ಅದು ಸಾದೃಶ್ಯದ ಭ್ರಾಂತಿಯಿಂದ ನೀವು ಅದೇ ಹೇಳ್ತಾ ಇದ್ದೀರಿ ಅಂತ ಹೇಳ್ತಾರೆ. ಆ ನಿನ್ನೆ ಹೇಳಿದ ವರ್ಣ ಸತ್ತೋಯ್ತು ಹಾಗಂತ ಹೇಳ್ತಾರೆ. ಸಾದೃಶ್ಯ ಇರೋ ಪ್ರಯುಕ್ತ, ಸಿಮಿಲಾರಿಟಿ ಆಗಿರೋ ಪ್ರಯುಕ್ತ ನೀವಿದೆ ಹೇಳ್ತಾ ಇದ್ದೀರಾ ಹೊರತಾಗಿ ಆ ಸಿಮಿಲಾರಿಟಿಯಲ್ಲಿ ಇರ್ತಕ್ಕಂಥದ್ದು ಮೊದಲು ಹೋಗುದು ಅದರಂಗೆ ಸಿಮಿಲಾರ್ ಹೇಳ್ತಾ ಇದ್ದೀರಿ ಅಂತ. ಅದಕ್ಕೆ ಆಚಾರ್ಯರು ಕೊಟ್ಟಿರ್ತಕ್ಕಂಥ ಉದಾಹರಣೆ ಇದೆ ನೋಡ್ರ, ಇದಕ್ಕೆ ರಿಪ್ಲೈ. ಅದು ಮುಂದೆ ನಮ್ಮ ತಲೆಯಲ್ಲಿ ಹಾಕಿಟ್ಟು ನೀವು ಆಚಾರ್ಯರಿಗೆ ಒಂದು ನಮಸ್ಕಾರ ಮಾಡ್ರಿ. ಏನ್ ಹೇಳ್ತಾನವ, ಪ್ರತಿಭಿಜ್ಞಾವ ಇರ್ತಕ್ಕಂಥದ್ದು ಬರ್ತಲ್ಲಪ್ಪ, ನಿನ್ನೆ ಹೇಳಿದ ಶ್ಲೋಕವೇ ಹೇಳ್ತಾ ಇದ್ದೀರಿ ಅಂತ. ಆಗ ಆ ವರ್ಣಗಳು ಸತ್ತು ಇದ್ರೆ ಈ ಪ್ರತಿಭಿಜ್ಞ ಡಾಕ್ಟರ್ನ ಪ್ರತಿಭಿಜ್ಞ ಹೇಗೆ ಕೂಡೋದು ಹಾಗಂತ ಹೇಳಿಲ್ಲ. ಇಲ್ಲ, ಪ್ರತಿಭಿಜ್ಞ ಭ್ರಾಂತಿ ನಮಗೆ. ನಿನ್ನೆ ಹೇಳಿದಂಗೆ ಇವತ್ತು ಲೆಟರ್ ಹೇಳಿದ್ದೀನಿ, ನಿನ್ನೆ ಹೇಳಿದ ಲೆಟರ್ ಹೋಯ್ತು ತಾನೆ ಹಾಗೆ ಇಂತವ ಹೇಳಿದಂದ್ರೆ ಹಾಗ ಹೇಳ್ತಾರೆ. ಸ್ವಯಂ ದೇವದತ್ತ ಇತಿ ತಥಾತ್ವ ಪ್ರಾಪ್ತಿ ಅಂತ ಒಂದು 10 ವರ್ಷ ಇದನ್ನು ಉಪನ್ಯಾಸ ಮಾಡ್ತಾ ಇದ್ದೆ ಹುಚ್ಚಿನಂಗೆ. ಏನಕ್ಕೆಂದ್ರೆ ನಿನ್ನೆ ಮಧುನ ನೋಡಿದೆ, ಅದೇ ಮಧು ಇವತ್ತು ಬಂದಿದ್ದಾರೆ ಅಂದ್ರೆ ಏನರ್ಥ ಪ್ರತಿಭಿಜ್ಞ. ಆಗ ನನ್ನ ಪ್ರಕಾರ ಏನು ಅಂದ್ರೆ ಆಗ ನಿನ್ನೆ ಬಂದ ದೇವದತ್ತ ಊಟ ಈಗ ತಿರುಗು ಬಂದಿದ್ದಾರಂತ ಅರ್ಥವಾ ಇಲ್ಲವೇ? ಅದೇ ರೆಕಗ್ನೈಸ್ ನಿನ್ನೆ ಬಂದಿದ್ದ ರೆಕಗ್ನೈಸ್ ಮಾಡಿರ್ಲ, ಈ ಜ್ಞಾಪಕ ಅಂತ ಕೇಳ್ತಿರ್ಲ. ಆದ ಕಾರಣ ಅಲ್ಲಿ ಆಚಾರ್ಯ ಏನ್ ಮಾತು ನೋಡ್ರಿ, ಸ್ವಯಂ ದೇತ ಇತಿ ತಥಾತ್ವ ಪ್ರಾಪ್ತಿ. ಆದ ಕಾರಣ ಪ್ರತಿಭಿಜ್ಞಾವ ಇರ್ತಕ್ಕಂಥ ಭ್ರಾಂತಿ ಅಂತ ಹೇಳ್ಬೇಡ, ಶ್ರಾದಿಶ್ಯ ಇರೋ ಪ್ರಯುಕ್ತ ಭ್ರಾಂತಿ ಅಂತ ಹೇಳ್ಬೇಡ. ಅರ್ಥ ಆಯ್ತಲ್ಲ? ಆ ಉಚ್ಚಾರ ವರ್ಣಗಳಾಗಿರ್ತಕ್ಕಂಥದ್ದು ಯಾವಾಗ್ಲೂ ನಿತ್ಯವಾಗಿರ್ತಕ್ಕಂಥದ್ದು ಪದ ಇರ್ತಕ್ಕಂಥದ್ದು ಹೇಳಿ. ಆದ ಕಾರಣ ವೇದ ನಿತ್ಯತ್ವ ಇರ್ತಕ್ಕಂಥದ್ದಕ್ಕೆ ವೇದಗಳಿರ್ತಕ್ಕಂಥದ್ದು ವರ್ಣಗಳು ನಿತ್ಯ. ಇದು ನನ್ನ ಅನುಭವದಲ್ಲಿ ನಿಮಗೆ ಹೇಳ್ತಾನೆ, ನಿಮಗೂ ಎಕ್ಸ್ಪೀರಿಯನ್ಸ್ ಇರೋದು ನಡೆಸ್ತಾರೆ. ಭೂಲೋಕದಲ್ಲಿರ್ತಕ್ಕಂಥ ಅನೇಕ ಭಾಷಣೆಗಳಲ್ಲಿ ಲ್ಯಾಂಗ್ವೇಜಸ್ ಇಲ್ಲಿ ನೋಡ್ಬೋದು. ಆಫ್ಟರ್ 100 years ದಿ ಲೆಟರ್ಸ್ ಚೇಂಜ್ ಮಾಡ್ತಾರೆ. ಐ ಡೋಂಟ್ ವಾಂಟ್ ಟು ಗಿವ್ ಎಕ್ಸಾಂಪಲ್ ಹಿಯರ್. ಇನ್ ತಮಿಳ್ನಾಡು ತುಂಬಾ ಇದೆ. ಅರ್ಥ ಆಯ್ತಲ್ಲ? ನಾ ಬರೆದ ತಮಿಳೇ ಬೇರೆ, ಈಗೇನೋ ತಮಿಳೇ ಬೇರೆ. ಅರ್ಥ ಆಯ್ತಲ್ಲ? ಅಂತ ಮಾರಿ ಅಲ್ಲ. ರಾಮದೇವ್ರ ಕಾಲದಲ್ಲಿ ಆಗ್ಲಿ, ಕೃಷ್ಣನ್ ಕಾಲದಲ್ಲಿ ಇರ್ತಕ್ಕಂಥದ್ದಾಗ್ಲಿ, ರಾಮ್ ತಮ್ಮ ಅದೇ ತಾನೆ ಈಗಲೂ ರಾಮ್ತಿದೆ, ಮಾನ್ ತಮ್ಮ ತಾನೆ ಈಗಲೂ ಮಾತಿದೆ. ಆದ ಕಾರಣ ಇಲ್ಲಿ ವರ್ಣ ರೀತಿಯನ್ನು ಹೇಳಿರ್ತಕ್ಕಂಥದ್ದು ಎಲ್ಲಾ ವರ್ಣಗಳೇ ಅಲ್ಲ, ಸಂಸ್ಕೃತ ವರ್ಣಗಳಿಗೆ. ಹಾಗೆ ತಿಳ್ಕೊಳ್ರಿ, ವೇದವಾಗಿರ್ತಕ್ಕಂಥದ್ದು ಸಂಸ್ಕೃತದಲ್ಲಿದೆ. ಆದ ಕಾರಣ ವೇದ ನಿತ್ಯತ್ವ ಆಗಿರ್ತಕ್ಕಂಥದ್ದು ವರ್ಣ ನಿತ್ಯತ್ವ ಇರೋ ಪ್ರಯುಕ್ತ ವೇದ ನಿತ್ಯತ್ವ ಆಗಿರ್ತಕ್ಕಂಥದ್ದಕ್ಕೆ ಮತ್ತೆ ಬರುವುದಿಲ್ಲ ಎಂಬುದಾಗಿರ್ತಕ್ಕಂಥದ್ದು ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು. ಇದರಲ್ಲಿ ಒಂದು ದೊಡ್ಡ ಸೇವೆ ನಮ್ಮ ತಂದೆಯವರು ಬಾಯದ ಇರ್ತಕ್ಕ ಮಾಡಿರ್ತಕ್ಕಂಥದ್ದು. ಅದನ್ನು ಹೇಳ್ತಾನೆ ಈ ವೇಳೆ. ಅದನ್ನು ಸ್ವಲ್ಪ ನೀವು ದಯಮಾಡಿ ಗ್ರಹಣ ಮಾಡಬೇಕು. ಅದು ವೇದ ಸ್ವರೂಪ ವಿಚಾರ ಅಂತ ನಿಮ್ಮಲ್ಲಿ. ಅದು ಚಂದ್ರಿಕಾ, ನ್ಯಾಯಾಮೃತ ಮತ್ತು ಸುಧಾ ಎಲ್ಲ ನೋಡಿ ಬುಕ್ಕು ಸಾಮಾನ್ಯ ಇರ್ತಕ್ಕಂಥ ಅವರತ್ತ ಅದು ಅರ್ಥ ಆಗ್ಲಾರ್ದು.
ಅದು ಪಾಠ ಹೇಳಿರ್ತಾನೆ ಅರ್ಥ ಆಗೋದು. ಅದ್ರ ಬಂದ ವಿಷಯ ಏನು ಅಂದ್ರೆ, ಈಗ ವರ್ಣ ನಿತ್ಯತ್ವ ನೈಯಾಯಿಕರು ಒಪ್ಪಿಟ್ಟಿದ್ದಾರೆ. ವರ್ಣಗಳಾಗಿರ್ತಕ್ಕಂಥದ್ದು ವಿಭು ಹಾಗೆ ಒಪ್ಪಿಟ್ಟಿದ್ದಾರೆ. ನೀವೀಗ ಇಂಗ್ಲೆಂಡಲ್ಲಿ ಕೃಷ್ಣ ಅಂದ್ರೂ ಕೇಳೋದಲ್ಲ, ಇಲ್ಲ ಕೊಯಮತ್ತೂರು ಮಾತಾಡ್ತಾರೆ ಕೃಷ್ಣ ಅಂದ್ರೆ ಕೇಳೋದ ಇಲ್ಲ, ಅಲ್ಲೂ ಇದೆ ಆ ವರ್ಣಗಳು. ಆದ ಕಾರಣ ವರ್ಣಗಳ ಅಲ್ಲೂ ಇದೆ, ವರ್ಣಗಳಾಗಿರ್ತಕ್ಕಂಥದ್ದು ನಿತ್ಯವಾಗೂ ಇದೆ, ವರ್ಣಗಳಾಗಿ ವಿಭುವಾಗಿರ್ತಕ್ಕಂಥದ್ದು ಇದೆ. ನೀವು ಆಕೇಶದ ಮುಂದೆ ಹೇಳಿರು ಕೃಷ್ಣ ಅಂದ್ರೆ ಕೃಷ್ಣ ಅಂತ ಬರ್ತಾ. ಆದ ಕಾರಣ ಇದೆರಡು ನಾವು ಒಪ್ಪುತ್ತೇನೆ. ಆದ್ರೆ ವೇದವಾಗಿರ್ತಕ್ಕಂಥದ್ದು ಬರೀ ವರ್ಣದಿಂದ ಇರ್ತಕ್ಕಂಥದ್ದಲ್ಲ ಅಂತಾನೆ. ಇದು ಒಂದು ಮಾತ್ರ ದಯಮಾಡಿ ನೋಡಿ. ವೇದಗಳಾಗಿರ್ತಕ್ಕಂಥದ್ದು ಏಕಾಕ್ಷರವಾಗಿರ್ತಕ್ಕಂಥದ್ದಲ್ಲ. ವೇದಗಳ ಬಂದು ಕಾಂತಿಲ್ಲ. ವೇದಗಳಾಗಿರ್ತಕ್ಕಂಥದ್ದು ಏನಿದೆ ಸೆಂಟೆನ್ಸ್ ಸಮೂಹದಿಂದ ಇದೆ. ಸೆಂಟೆನ್ಸ್ ಸಮೂಹದಂದ್ರೆ ವಾರ್ತೆಗಳು, ವರ್ಡ್ಸ್ ಸಮೂಹ. ವಾರ್ತೆಗಳ ಸಮೂಹ ಅಂದ್ರೆ ಅಕ್ಷರ ಸಮೂಹದಿಂದ ಇದೆ. ಆದ ಕಾರಣ ಈ ಕ್ರಮ ಇರ್ತಕ್ಕಂಥದ್ದು ನೋಡ್ರ, ಈಗ ರಾಮ ಒಂದು ಅಕ್ಷರ ಬಿದ್ದಿದೆ, ಮಧು. ಮಾಮ ಒಂದು ಅಕ್ಷರ ಬಿದ್ದಿದೆ. ನಿಮ್ಮ ಹತ್ರ ಹೇಳ್ತಾರೆ ಮಧು ರಾಮ ಅಂತ ಅದನ್ನ ಜೋಡಿಸೋಡ್ರಿ ಇದ್ದಾರೆ. ಮೊದಲು ರಾಮ ಇಟ್ಟುಂಟು ಆಮೇಲೆ ಮಾತಾಡ್ತೀರಿ ಒಂದು ಕ್ರಮ. ಆದ ಕಾರಣ ಈ ಕ್ರಮ ಕ್ರಮ ಅಂದ್ರೆ ಆರ್ಡರ್. ಆರ್ಡರ್ ಈಸ್ ಒನ್ಲಿ ಆಫ್ ಟೂ ಕೈಂಡ್ಸ್. ಒಂದು ವಿತ್ ರಿಗಾರ್ಡ್ ಟು ಸ್ಪೇಸ್, ವಿತ್ ರಿಗಾರ್ಡ್ ಟು ಟೈಮ್. ದೇಶಿಕ ಕಾಲಿಕ ನೈಯಾಯಿಕ ಮತ. ದೇಶಿಕ ಇದಕ್ಕೆ ಆನ್ಸರ್ ಹೇಳಿದ್ದಾರೆ ಅವರು, ಮತ್ತು ವೈಕುಂಠದಲ್ಲಿ ತಾನೇ ಹೇಳ್ತಾರೆ. ಅರ್ಥ ಆಯ್ತಲ್ಲ? ದೇಶಿಕ ಕ್ರಮ, ಕಾಲಿಕ ಕ್ರಮ. ದೇಶಿಕ ಕ್ರಮ, ಕಾಲಿಕ ಕ್ರಮ. ದೇಶಿಕ ಕ್ರಮ ಕ್ಯೂ ಲೈನ್, ನಿಮಗೆ ಅರ್ಥ ಆಗೋದು, ಒಬ್ಬರಿಂದ ಇದ್ದೀರಿ ದೇಶದಲ್ಲಿ. ಕಾಲಿಕ ಕ್ರಮ ಈಗ ಪಾಠ ಆಗತ್ತೆ, ಅದಕ್ಕೆ ಆಮೇಲೆ ನೀವು ಊಟ ಮಾಡ್ತೀರಿ, ಅದಕ್ಕೆ ಆಮೇಲೆ ಬೇರೆ ಅಟೆಂಡ್ ಮಾಡ್ತೀರಿ, ಈ ಪ್ರಕಾರವೇ ಅಡ್ಜಸ್ಟ್ ಮಾಡ್ತೀರಿ. ಇದೆರಡಿಗೂ ಒಂದು ಪುರುಷನೇ ಒಂದು ಸಂಬಂಧ ಇದೆ. ಆದ ಕಾರಣ ವೇದಗಳಾಗಿರ್ತಕ್ಕಂಥದ್ದು ವರ್ಣಗಳಾಗಿರ್ತಕ್ಕಂಥದ್ದು ಇದೆ. ಅದು ನಿತ್ಯವಾಗಿದ್ರು ಕೂಡ, ಆ ಮಾತುಗಳಾಗಿರ್ತಕ್ಕಂಥದ್ದು ಎಲ್ಲೂ ಇದ್ರು ಕೂಡ ಅದನ್ನ ಒಂದು ಆರ್ಡರ್ ಇಡಬೇಕು ಅಂತಂದ್ರೆ ಒಂದು ಮನುಷ್ಯ ಬೇಕು. ಅದು ತಾನು ನಾರಾಯಣ, ಅದು ತಾನು ನಾವು ಹೇಳೋದು. ಆದ ಕಾರಣ ನೀವು ಹೇಳ್ತಕ್ಕಂಥ ವೇದ ಅಪೌರುಷೇಯ ಅಂತ ಹೇಳ್ತಕ್ಕಂಥದ್ದು, ಅದಕ್ಕೆ ನೈಯಾಯಿಕರು ಒಂದು ಉದಾಹರಣೆ ಹೇಳಿ ವೇದಾಂತಗಳನ್ನ ಖಂಡನ ಮಾಡಿದ್ದಾರೆ. ಇದು ಹೇಗಿದೆ ಅಂತಂದ್ರೆ, ಈಗ ತಾನು ಒಂದು ಕೂಸು ಹುಟ್ಟಿತು, ಆ ಕೂಸಿನ ಮೇಲೆ ಬಲದಕ್ಕೆ ಮೇಲೆ ಒಂದು ಆನೆ ನುಗ್ಗಿ ಎಡದಕ್ಕೆ ಮೇಲೆ ದಾರಿ ಬಂತು ಅಂತ ಹೇಳಿದ್ರೆ ಎಷ್ಟು ಫೂಲಿಶ ಇದೆಯೋ ಅಷ್ಟು ಫೂಲಿಶ ಇದೆ. ಆದ ಕಾರಣ ನಿಮಗೆ ವರ್ಣ ನಿತ್ಯತ್ವವನ್ನು ಒಪ್ಪುತ್ತೇನೆ, ವರ್ಣವಾಗಿರ್ತಕ್ಕಂಥದ್ದು ವಿಭೂತ್ವ ಒಪ್ಪುತ್ತೇನೆ. ಆದ್ರೆ ಕ್ರಮವಾಗಿರ್ತಕ್ಕಂಥದ್ದು ಎರಡೇ ಪ್ರಕಾರ, ಒಂದು ದೇಶಿಕ ಕ್ರಮ, ಇನ್ನೊಂದು ಕಾಲಿಕ ಕ್ರಮ. ಇದೆರಡಿನ್ನು ಒಂದು ಚೇತನ ನಿಂಬಿಟ್ಟಿರ್ಬೇಕು. ಅದು ಸಾಧಾರಣ ಚೇತನನ್ನ ಶ್ರೀಮನ್ನಾರಾಯಣ ನೇತಾನ್ ಮಾಡಿದ್ದಾನ. ಆದ ಕಾರಣ ವೇದಗಳಾಗಿರ್ತಕ್ಕಂಥದ್ದು ಪೌರುಷೇಯ, ವೇದಗಳಾಗಿರ್ತಕ್ಕಂಥದ್ದು ಅಪೌರುಷೇಯ ಅಲ್ಲ. ಅದು ಪ್ರಮಾಣ ಹೇಗಾಗತ್ತೆ ಅಂದ್ರೆ ಅವ ಪರಮಾಪ್ತನ ಇರುವ ಪ್ರಯುಕ್ತ ಹಾಗೆ ಮುಗಿಸ್ತಾರೆ. ಇದ್ರ ಮೇಲೆ ನಿಮಗೊಂದು ಆನ್ಸರ್ ಹೇಳಕ್ ಮುಂಚೆ ಒಂದು ಹೇಳ್ತಾರೆ. ಈ ಪ್ರಕಾರವೇ ಹೇಳಿರಿದ್ರೆ ಬಾಕಿ ಇತರ ಮತದಲ್ಲಿ ಮಾಡಿರ್ತಕ್ಕಂಥ ಅವರು ಹೇಳಂತ ಈ ಗ್ರಂಥ ಮಾಡಿದ್ದಾರೆ. ಅವ್ರ ನಮಗೆ ಪರಮ ಆಪ್ತರು. ಅರ್ಥ ಆಯ್ತಲ್ಲ? ಅವ್ರ ತನ್ನ ಮಗ ದೇವರು, ಅದಕ್ಕೆ ಯಾಕೆ ಪ್ರಮಾಣ ಹಾಕುದು ಕೇಳಾರ ನೈಯಾಯಿಕನ್ನ ಅಂತ ಮಾಡಿ ಕೇಳಕ್ ಮುಡಿಲ್ಲ. ಅವ್ರಿಗೂ ಅದನ್ನ ತಿಳಕಟ್ಟು ದ್ವೈತ ಇದೆ ಅಂತ ನೀವು ತಿಳ್ಕೊಂಡ್ರೆ ಸಾಕು. ನಾವ್ ಹೇಳ ಪಾಠದಲ್ಲಿ ಇದಕ್ಕೆ ಆನ್ಸರ್ ಏನು ಅಂತಂದ್ರೆ, ವೇದದಲ್ಲಿ ಇರ್ತಕ್ಕಂಥ ಕ್ರಮವಾಗಿರ್ತಕ್ಕಂಥದ್ದು ದೇಶಿಕ ಕ್ರಮವೂ ಅಲ್ಲ, ಕಾಲಿಕ ಕ್ರಮವೂ ಅಲ್ಲ, ಅದು ಸ್ವಾಭಾವಿಕ ಕ್ರಮ. ಸ್ವಾಭಾವಿಕ ಕ್ರಮ ಅಂತಂದ್ರೆ, ಈಗ ಅಗ್ನಿಬೀಳೆ ಪುರೋಹಿತಂತಿದೆ. ಇದು ಚೆಂದಾಗಿ ಅನ್ಸ್ರಿ, ಇದು ಒಂದು ನಿಮಗೆ ಅರ್ಥ ಆಯ್ತು ಅಂತ ನನಗೆ ಸಾಕು. ಅಗ್ನಿಬೀಳೆ ಪುರೋಹಿತಂತಿದಲ್ಲ, ಅದಕ್ಕೆ ನೀವು ಬನ್ನಿ ಬೀಳೆ ಪುರೋಹಿತಂ ಹಾಗೆ ತಾಕಿರಿದ್ರೆ ಇದು ವೇದ ಅಲ್ಲ. ಅದ್ರಲ್ಲಿರ್ತಕ್ಕಂಥ ಕ್ರಮ ಇರ್ತಕ್ಕಂಥದ್ದು ಇಲ್ಲ. ಅಗ್ನಿಬೀಳೆ ಪುರೋಹಿತ ಬೇಡ, ಪುರೋಹಿತ ಅಗ್ನಿಬೀಳೆ ಅಂತ ನೀವು ಆರ್ಡರ್ ಮಾಡ್ತಾರೆ ಇದ್ರು ಅದು ವೇದ ಅಲ್ಲ. ಇಲ್ಲ, ಅದು ಯಾವ ಸ್ವರದಲ್ಲಿ ಹೇಳ್ಬೇಕು ಆ ಸ್ವರದಲ್ಲಿ ಹೇಳಕ್ಕೆ ನಾವು ವೇದವನ್ನ ಕಲ್ಯಾಣಿ ರಾಗದಲ್ಲಿ ಹೇಳ್ತಾನೆ, ಬೈರುವಿಲ್ಲಿ ಹೇಳ್ತಾನೆ ಇದ್ರು ಅದು ವೇದ ಅಲ್ಲ. ಯಾವ ಸ್ವರ
ಉದಾತ್ತ ಅನುದಾತ್ತ ಸುದಾತ ಅಂದ್ಬಿಟ್ಟು ಒಂದು ಅಕ್ಷರವನ್ನು ಮಧು ನಂಗೆ ಅದಕ್ಕೆ ನಾವ್ ಹೇಳ್ತೇವೆ ನೋಡ್ರಿ, ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ತಪ್ಪದು. ಅದು ತುಂಬಾ ಮುಖ್ಯ. ಒಂದು ಅಕ್ಷರವನ್ನ 32 ದಿನವಾಗಿ ಪ್ರೊನೌನ್ಸ್ ಮಾಡ್ಬೋದು. 32 ದಿನ ಹೇಳಬೇಡ, 32 ಅರ್ಥ ನಾವು ಹೇಳೋದು ಹೆಂಗ್ ಪ್ರೊನೌನ್ಸ್ ಮಾಡ್ತಾ ಇದೀವೋ ತಿಳಿಲ್ಲ. ಎಲ್ಲಾದರೂ ಪರಮಾತ್ಮ ಕ್ಷಮಾಪಣೆ ಮಾಡಿ ನಮಗೆ ಬುದ್ಧಿ ಅನುಗ್ರಹ ಮಾಡ್ಬೇಕು. ಇದು ಚೆನ್ನಾಗಿ ನಮ್ಮ ಮನಸ್ಸಿಗಿರ್ಬೇಕು. ಅರ್ಥ ಆಯ್ತಲ್ಲ? ಆದ ಕಾರಣ ವೇದವಾಗಿರ್ತಕ್ಕಂಥದ್ದು ಇರ್ತಕ್ಕಂಥ ಕ್ರಮ ಇರ್ತಕ್ಕಂಥದ್ದು ಸ್ವಾಭಾವಿಕ ಕ್ರಮ, ನಾಟ್ ಮೇಡ್ ಬೈ ಎನಿ ಎಲ್ಸ್. ಆದ ಕಾರಣ ಪುರುಷನ ಇನ್ವಾಲ್ವ್ಮೆಂಟ್ ಆಗಿರ್ತಕ್ಕಂಥದ್ದು ಬೇಕಾಗಿಲ್ಲ. ಪುರುಷನ ಇನ್ವಾಲ್ವ್ಮೆಂಟ್ ಆಗಿರ್ತಕ್ಕಂಥದ್ದು ಬೇಕು ಅಂತ ಹೇಳಿದ್ರೆ ಇದ್ರ ಮೇಲೆ ಬರ ದೋಷ ಹೇಳ್ತಾರೆ. ಪುರುಷನ ಇನ್ವಾಲ್ವ್ಮೆಂಟ್ ಬೇಕು ಅಂತ ಹೇಳಿದ್ರೆ ಒಂದು ಚಿಕ್ಕ ಮಾತು ಕೇಳ್ತಾರೆ. ವೇದವಾಗಿರ್ತಕ್ಕಂಥದ್ದು ನೈಯಾಯಿಕ ಪ್ರಕಾರವಾಗಿ ಪರಮ ಪ್ರಮಾಣದಾನೆ. ಇದಕ್ಕೆ ವೇದವ್ಯಾಸದೇವರು ನಾರಾಯಣ ಮಾಡಿದ ಪ್ರಯುಕ್ತ ಸಂತೋಷ. ಆ ನಾರಾಯಣನ ಇರ್ತಕ್ಕಂಥವ ಶಿವನ ಇರ್ತಕ್ಕಂಥವ ವಾಯುದೇವರಿಗಿಂತ ಕಡಿಮೆ ಅಂತ ಮಾಡಿದ್ದ. ಯಾಕೆ ಮಾಡ್ಬೇಕು ಅಂತ ಕಾಣ್ತಾರೆ. ಶಿವ ಪಾಡಿ ಇದ್ದಾನ, ವಾಯುದೇವರ ಪಾಡಿ ಅವನ ಪಾಡಿ ಅವರಿದ್ದಾರೆ. ಇದಕ್ಕೆ ಶಿವ ವಾಯುದೇವರಿಗಿಂತ ತುಂಬಾ ಕಡಿಮೆ, ದೇವತಾ ತಾರತಮ್ಯ ಎಲ್ಲ ಹೇಳ್ಬೇಕು. ಅವರು ಒಂದು ಜೀವ, ಇವರು ಒಂದು ಜೀವ, ಬಾಯಿ ಮುಚ್ಚಿಟ್ಬಿಟ್ಟು ಬೇಕಾಗ್ತಾನೆ. ಯಾಕಿದೆ ಹೇಳ್ತಾನೆ ಅಂತಂದ್ರೆ ಆ ವೇದವಾಗಿರ್ತಕ್ಕಂಥದ್ದು ಪೌರುಷೇಯ ಹೀಗೆ ಹೇಳಿದ್ರೆ ಆ ಈ 2 ಕ್ರಮ ಒಟ್ಟಿಲ್ಲಂಗೆ ದೇಶಿಕ ಕ್ರಮ ಕಾರ್ಯಕ್ರಮದಂಗೆ ಸ್ವಾಭಾವಿಕ ಕ್ರಮ ಅಂತ ಅದನ್ನ ಒಪ್ಪಿಳ್ಳಂಗಿದ್ರೆ ದೇವರಿ ವೈಷಮ್ಯನ ಹಿರಿಯಟ್ಟೆ ಬರೋದು ಅರ್ಥ. ದೇವರಿಯ ಪಾರ್ಶಿಯಾಲಿಟಿ ಅಂಡ್ ಕ್ರೂಯಲ್ಟಿ ಬರೋದು ಅರ್ಥ ಆಯ್ತಲ್ಲ? ಎದಕ್ಕೋಸ್ಕರ ಅವನ್ನ ಕಡಿಮೆ ಮಾಡ್ಬೇಕು, ಎದಕ್ಕೋಸ್ಕರ ಗರುಡನ್ನ ದೇವರಿಗಿಂತ ಕಡಿಮೆ ಮಾಡ್ಬೇಕು, ಇದಕ್ಕೆ ಬೇರೆ ಪ್ರಮಾಣ ಹೇಳಿದೆ, ಅದು ಮಾಡಿದವರು ನಾರಾಯಣ ಹಾಗೆ ಅಂತ ಹೇಳ್ತಾ ಇದ್ದೆ. ಇದಕ್ಕೋಸ್ಕರ ಮಾಡ್ಬೇಕು. ಆದ ಕಾರಣ ವೇದದಲ್ಲಿ ಹೇಳಿರ್ತಕ್ಕಂಥ ಕ್ರಮ ಇರ್ತಕ್ಕಂಥದ್ದು ಸ್ವಾಭಾವಿಕವಾಗಿರ್ತಕ್ಕಂಥ ಕ್ರಮ ಈ ವೇಳೆ ಇರ್ಬೇಕು ಅಂತ ಹೇಳ್ತಾರೆ. ವೇದಕ್ಕೆ ಒಂದು ವೇದ ಅಂತ ಒಂದು ಹೆಸರು. ವೇದ ಇದ್ರೆ ತಿಳಿಸಿ ಕೂಡ ಅದು ಅರ್ಥ. ನಮಗೆ ಯಾವುದು ಈ ಜ್ಞಾನೇಂದ್ರಿಯಗಳಾಗಿರ್ತಕ್ಕಂಥದ್ದು ಸೇಂದ್ರಿಯ ಅಂತ ತಿಳಿಸಿಕೊಳ್ಳಕ್ಕೆ ಮುಡಿಲಾರದು ಅಂತ ವಸ್ತುಗಳನ್ನ ತಿಳಿಸಿಕೊಡೋ ಪ್ರಯುಕ್ತ ಪುಣ್ಯ ಪಾಪ ಧರ್ಮ ಅಧರ್ಮ ಸ್ವರ್ಗ ನೇರ್ಗ ದೇವರು ಇತ್ಯಾದಿಗಳೆಲ್ಲ ನಮಗೆ ತಿಳಿಸಿಕೊಡೋ ಪ್ರಯುಕ್ತ ವೇದಾಂತ ಹೆಸರು. ಇನ್ನೊಂದು ಅದಕ್ಕೆ ಶ್ರುತಿ ಅಂತ ಹೆಸರು. ಇದಕ್ಕೆಂದ್ರೆ ಅದು ಕಿವಿಯಲ್ಲಿ ಬಿದ್ದದ್ದು ಹೊರತಾಗಿ ಮಾಡಿದ್ದಲ್ಲ, ಅದಕ್ಕೂ ಶ್ರುತಿ ಅಂತ ಹೆಸರು. 3ನೇ ಹೆಸರು ಹೇಳ್ತಾರೆ ವೇದವಾಗಿರ್ತಕ್ಕಂಥದ್ದಕ್ಕೆ. ಅದನ್ನ ಕ್ರಮವನ್ನ ಯಾವುದು ಚೇಂಜ್ ಮಾಡ್ಲಿಕ್ಕೆ ಬಿಡಿಲಾರ್ದು. ಆ ವೇದವಾಗಿರ್ತಕ್ಕಂಥದ್ದು ಅದು ಮುಖ್ಯವಾಗಿರ್ತಕ್ಕಂಥದ್ದು ಆಮ್ನಾಯ ಅಂತ ಹೆಸರು ಅದಕ್ಕೆ. ಇದಕ್ಕೆಂದ್ರೆ ಉಚ್ಚಾರಣೆ ಮಾಡ್ತಕ್ಕಂಥ ಅವನ ಅಧೀನದಲ್ಲಿ ಇಲ್ಲ ಅಂತ ಅರ್ಥ. ಉಚ್ಚಾರಣ ವೇದವನ್ನ ತಪ್ಪಾಗಿ ಉಚ್ಚಾರಣೆ ಮಾಡಿದೆ ಅಂತಂದ್ರೆ ನಾವು ವೇದ ಹೇಳಲ್ಲ ಅಂತ ಅರ್ಥ. ಹೊರತಾಗಿ ವೇದವಾಗಿರ್ತಕ್ಕಂಥದ್ದು ಅರ್ಥ ಮಾಡಿ ಇದೆ ಅಂತ ಅರ್ಥ ಅಲ್ಲ. ಶ್ರುತಿ ಲಿಂಗಂ ಸಮಾಖ್ಯ ವಾಕ್ಯ ಪ್ರಕೃತಲ್ಲ. ಆಮ್ನಾಯ ಅಂತಂದ್ರೆ ಏನಂತಂದ್ರೆ ಉಚ್ಚಾರಣೆ ಮಾಡ್ತಕ್ಕಂಥ ಅವನ ಅಧೀರ್ಣತೆಗಿಲ್ಲ. ಈಗ ಬಾಕಿ ನೀವು ತಗೊಳ್ರಿ, ಉಚ್ಚಾರಣೆ ಮಾಡ್ತಕ್ಕಂಥ ಅವನ ಅಧೀರ್ಣತೆಗಿದೆ. ನಾವು ಗಟ್ಟಿ ಹೇಳ್ಬಹುದು, ಕಡಿಮೆ ಹೇಳ್ಬಹುದು, ಆ ಸೆಂಟೆನ್ಸ್ನ ಮಾರ್ಸಿ ಹೇಳ್ಬಹುದು ಅಂತ மாதிரி ಯಾವ್ದು ಮಾಡ್ಲಕ್ ಬಿಡಿಲಾರ್ದು. ಅದಕ್ಕೋಸ್ಕರ ತಾನೆ ಅದು ತಾನೆ ಇರ್ತಕ್ಕಂಥ ಸ್ವಾಭಾವಿಕವಾಗಿರ್ತಕ್ಕಂಥ ಕ್ರಮ. ಹಾಗೆ ತಪ್ಪದು. ಇದಕ್ಕೆಂದ್ರೆ ಆದ್ಯಂತ ಸ್ವಾಭಾವಿಕ ನಿತ್ಯ ಅಂತಂಬದಕ್ಕೆ ನೀವು ತತ್ವಸಂಖ್ಯಾನ ಟಿಪ್ಪಣಿ ಒಂದು ನೋಡಿರಿದ್ರೆ, ಇದೆಲ್ಲ ನನ್ನ ಬುಕ್ 108 ಬುಕ್ಕಿಲ್ ನೀವು ನೋಡಿರಿದ್ರೆ ವಿಸ್ತಾರವಾಗಿರೋದು. 108 ತತ್ವಸಂಖ್ಯಾನ ಟಿಪ್ಪಣಿಯಲ್ಲಿ ನಿತ್ಯ ವೇದ ಅಂತ ಬರೋದು. ನಿತ್ಯತ್ವ ನಾಮ ಕೂಟಸ್ಥತೆಯ ಆದ್ಯಂತ ಶೂನ್ಯತ್ವರ್ಥ. ಕೂಟಸ್ಥತೆಯ ಆದ್ಯಂತ ಶೂನ್ಯತ್ವಂತಂದ್ರೆ ನಿರ್ವಿಕಾರತೆಯ ಆದ್ಯಂತ ಶೂನ್ಯತ್ವ. ಯಾವ ವಿಧವಾಗಿರ್ತಕ್ಕಂಥ ವಿಕಾರವೂ ಇಲ್ಲಂಗೆ ಇರ್ತಕ್ಕಂಥದ್ದಕ್ಕೆ ನಿತ್ಯ ಅಂತ ಹೇಳಿರು. ತತ್ವಸಂಖ್ಯಾನದಲ್ಲಿ ನಿತ್ಯ ವೇದ ಎಂಬುದನ್ನ ಟೀಕಾಕೃಪಾದ ಹೇಳಮಣಿ. ವಿಷ್ಣು ತತ್ವ ನಿರ್ಣಯದಲ್ಲಿ
ವೇದ ನಿತ್ಯ ಅಂತ ಬರೋ ವೇಳೆ ನಹಿ ವಯಂ ಕೂಟಸ್ಯ ನಿತ್ಯತಾತ್ಮ ಅಂತ ಹೇಳ್ತಾರೆ. ನಾವು ವೇದಕ್ಕೆ ಕೂಟಸ್ಯ ನಿತ್ಯತ್ವನ್ನ ಹೇಳಕ್ ಬರ್ಲಿಲ್ಲ ಅಂತ ಇದರ ಕುರಿತೆ ಅರ್ಥ ಪುಸ್ತಕ ಇರೋದು. ಇದು ಹೇಳಿರ್ತಕ್ಕಂಥದ್ದು ನೈಯಾಯಿಕ ಮುಂದೆ ಹೇಳಿದ್ದು, ನಮ್ಮ ಮುಂದೆ ಹೇಳಿದ ಮಾತಲ್ಲ. ಇದಕ್ಕೆಂದ್ರೆ ಅವನಂತಲಿ ಎಷ್ಟು ಹೇಳಿರು ವೇದವಾಗಿರ್ತಕ್ಕಂಥದ್ದು ಅಪೌರುಷಯ ಅಂತಂಬೋದು ಅವನ ಮನಸ್ಸಿನ ಹೊಲೆಯಿಂದ ಪ್ರಯುಕ್ತ ಅವನ ಕೇಳ್ತಾರಪ್ಪ. ಆ ವೇದವಾಗಿರ್ತಕ್ಕಂಥದ್ದು ಆತರದಿಂದ ಚೇಂಜ್ ಮಾಡ್ಲಿಕ್ಕೆ ಮುಡಿಯಾದ ಅಂತ ಕೇಳ್ತಾರೆ. ಮುಡಿಲಾರ್ದು ಅಂತ ಹೇಳ್ತಾರೆ. ನಿಮ್ಮ ಅಪ್ಪ ಮಾಡಕ್ ಮುಡಿಯಾದ ಅಂದ್ರೆ ಅವರನ್ನು ಮುಡಿಲಾರ್ದು. ಸರಿ, ಯಾರನ್ನು ಮಾಡ್ಲಕ್ ಮುಡಿಲಾರ್ದು ಅಂದ್ರೆ ಧರ್ಮ ಇರ್ತಕ್ಕಂಥದ್ದು ಸಿದ್ಧ ಆಗುತ್ತೆ, ಅಷ್ಟು ಸಾಕು ಅಂತ ಹೇಳಿ ನೈಯಾಯಿಕ ಮುಂದೆ ಹೇಳಿದ್ದು ಅಂತ. ಯಾಕೆಂದ್ರೆ ನಂಗೆ ಪ್ರಹ್ಲಾದಾಚಾರ್ಯ ಸ್ವಾಮಿಗಳ ಇದ್ದಾರಲ್ಲ, ಅವರೊಂದು ವಿಚಿತ್ರ ಆತಿಗಳ ಇರ್ತಕ್ಕಂಥದ್ದು ಬೇಕು. ಬೇಜಾವರ ಸ್ವಾಮಿಗಳು 50ನೇ ವರ್ಷಕ್ಕೆ ತಪ್ಪಾಗ ಇದನ್ನು ಬರೆದು ಕೊಟ್ಟೆ. ಅದ ಕಾರಣ ನೋಡ್ರಿ, ಇದನ್ನ ಟೀಕಾಗರ್ಭ ಅದ್ರ ಮಾತು ನೈವೇ ಕೂಟಸ್ಥಿತ ದಾಪುಮ ಅಂತ ಹೇಳಿದ್ದು ವಿಷ್ಣು ತತ್ವದಲ್ಲಿ ಟೀಕಾ. ವಿಷ್ಣು ತತ್ವದಲ್ಲಿ ಗ್ರಂಥವಾಗಿರ್ತಕ್ಕಂಥದ್ದು ವಾದ ಗ್ರಂಥ. ಮೊದಲು ವಾದ ಗ್ರಂಥ ಅಂತಂಬದೇನು ತತ್ವಸಂಖ್ಯಾನ ವಾದ ಗ್ರಂಥ ಅಲ್ಲ, ಅದ ತತ್ವನ ಹೇಳಕ್ ಬಂದ ಗ್ರಂಥ. ಅರ್ಥ ಆಯ್ತಲ್ಲ? ಆದ ಕಾರಣ ಅಲ್ಲಿ ಕೂಟಸ್ಥ ನಿತ್ಯತ್ವ ಇರ್ತಕ್ಕಂಥ ಹೇಳಿದ್ದಾರೆ. ಕೂಟಸ್ಥ ಅಂದ್ರೆ ಏನಂತಂದ್ರೆ ನಿರ್ವಿಕಾರತೆಯ ಯಾವ ವಿಧವಾಗಿರ್ತಕ್ಕಂಥ ವಿಕಾರವೂ ಇಲ್ಲಂಗೆ ಇರ್ತಕ್ಕಂಥದ್ದು ಅಂತ. ಆದ ಕಾರಣ ಇಷ್ಟು ವಿಷಯವನ್ನ ನೀವು ಇದನ್ನ ಪಾಠ ದೊಡ್ಡ ವಿಷಯನ ಕೆಳಗಟ್ಟಿದ್ರೆ ನನಗೆ ತುಂಬಾ ಸಂತೋಷ. ಆದ ಕಾರಣ ಏನು ಅಂತಂದ್ರೆ ನಚವಾಚ್ಯ ಇದಕ್ಕೆಂದ್ರೆ ಇದಕ್ಕೆ ಆಮೇಲೆ 7-8 ಲೈನ್ ಬರ್ತದೆ. ಅದು ನಮಗೆ ಸಂಬಂಧ ಇಲ್ಲ ಆಗಿರ್ತಕ್ಕಂಥದ್ದು. ಏನು ಅಂತಂದ್ರೆ ಬೌದ್ಧ ಮತದಲ್ಲಿ ಸರ್ವಂ ಕ್ಷಣಿಕಂತೆ. ಈಗ ವೇದವನ್ನು ನಿತ್ಯ ಅಂತ ನೀವು ಒಬ್ಬದನ್ನ ತಿಳಿಸಿಕೊಂಡು ಎಲ್ಲ ಕ್ಷಣಿಕವಾದಿಗಳು ಅಂತಕ್ಕಂಥದ್ದು ಆ ಪುಸ್ತಕ ತೆಗೆದಿಟ್ಟಿದ್ದೇನೆ. ನಿಮಗೆ ಬೇಕು ಅಂದ್ರೆ ಸಮಯ ಪಾದದಲ್ಲಿ ದಯಮಾಡಿ ನೀವು ನೋಡಿದ್ರೆ ಬೌದ್ಧರ ಇರ್ತಕ್ಕಂಥವ್ರಲ್ಲಿ 4 ಸಂಸ್ಕೃತ ಬೌದ್ಧ ಮತವಾಗಿರ್ತಕ್ಕಂಥದ್ದು ಅದೇನು ಅದು ನಿಮಗೆ ಬೇಕು ಅಂತಂದ್ರೆ ದಯಮಾಡಿ ನೀವು ಅದು ಸಮಯ ಪಾದವಾಗಿರ್ತಕ್ಕಂಥದ್ದು ತೆಗೆದು ಬರೆದಿರ್ತಕ್ಕಂಥದ್ದಲ್ಲಿ 12ನೇ ಸೂತ್ರದಿಂದ ಕೂತಿ 2ನೇ ಸೂತ್ರ ಬರೀದು. ವೈಭಾಷಿಕರು, ಸೌತ್ರಾಂತಿಕರು ಮತ್ತು ಮಾಧ್ಯಮಿಕರು ಅಥವಾ ಶೂನ್ಯವಾದಿಗಳು, ವಿಜ್ಞಾನವಾದಿಗಳು ಎಂಬುದಾಗಿರ್ತಕ್ಕಂಥವರು ಅದು ಇರ್ತಕ್ಕಂಥವ್ರು ಈ 4 ಏನಿದ್ರೆ ಅವರು ಶೂನ್ಯವಾದಿಗಳಾಗಿರ್ತಕ್ಕಂಥವ್ರು. ಶೂನ್ಯವಾದಿಗಳು ಅಂತಂದ್ರೆ ಯಾವ ಪದಾರ್ಥವಾಗಿರ್ತಕ್ಕಂಥದ್ದು ಪರ್ಮನೆಂಟ್ ಆಗಿಲ್ಲ, ನಿತ್ಯತ್ವ ಇಲ್ಲ ಅಂತ ಹೇಳ್ತಕ್ಕಂಥ ವಾದಿಗಳು ಬೌದ್ಧ ಪದದಲ್ಲಿ ಇರ್ತಕ್ಕಂಥದ್ದು. ಅಂತ ಅವರು ಕೂಡ ಆಕಾಶವಾಗಿರ್ತಕ್ಕಂಥದ್ದಕ್ಕೆ ನಿತ್ಯತ್ವವನ್ನು ಒಪ್ಪಿಕೊಂಡಿದ್ದಾರೆ. ಅವರಿಗಿಂತ ಭೇದವಾಗಿರ್ತಕ್ಕಂಥದ್ದನ್ನ ನಿತ್ಯತ್ವನ್ನ ಯಾಕೆ ಡಿನೈ ಮಾಡ್ತೀವಿ ಅಂತ ಕೇಳಕ್ ಬಂದಿರ್ತಕ್ಕಂಥ ಭಕ್ತಿಗಳಿದ್ದಾರೆ. ಅದಕ್ಕೆ ಆಮೇಲೆ ನಿಮಗೆ ವಿಷ್ಣು ತತ್ವಗಳು ಮತ್ತೆ ನೋಡ್ರಿ ಭಕ್ತಿಗಳಿರ್ತಕ್ಕಂಥದ್ದು ಮತ್ತು ಅದು ಬೌದ್ಧನ ಇರ್ತಕ್ಕಂಥವ ಸರ್ವಕ್ಷಣಿಕವಾದ ಹೇಳ್ತಕ್ಕಂಥವ. ಅವ್ರು ಯಾವ ವಸ್ತು ಆಗಿರ್ತಕ್ಕಂಥದ್ದು 1 ನಿಮಿಷಕ್ಕೆ ಮುಂದೆ ಕ್ಷಣದ ಮೇಲೆ ಇರಲ್ಲ ಅಂತ ಹೇಳ್ತಕ್ಕಂಥವ ಕೂಡ ಕೆಲವು ಪದಾರ್ಥಗಳನ್ನ ನಿತ್ಯ ಅಂತ ಒಪ್ಪಿದ್ದಾನ. ನೀವಂತ ಸಾಮಾನ್ಯವಾದಿ ಅಲ್ಲ, ಅನೇಕ ಪದಾರ್ಥಗಳಾಗಿರ್ತಕ್ಕಂಥದ್ದು ನಿತ್ಯ ಅಂತ ಕೊಟ್ಟರ ಬೆಳೆ ವೇದವಾಗಿರ್ತಕ್ಕಂಥದ್ದಕ್ಕೆ ನಿತ್ಯತ್ವನ್ನ ಯಾಕೆ ತೆರೆ ಮಾಡ್ತೀವಿ ಅಂತ ಹೇಳ್ಬೇಕು ಅಂದ್ರೆ ಆ 4 ಬೌದ್ಧ ಸ್ಕೂಟಿ ಏನು ಅದಕ್ಕೆ ಸಮಯ ಪಾದ ಬರಾಬಳೆ ಪಾಠವಾಗಿರ್ತಕ್ಕಂಥದ್ದು ಹೇಳ್ತಾರೆ. ಆದ ಕಾರಣ ಮುಖ್ಯವಾಗಿರ್ತಕ್ಕಂಥದ್ದು ಏನಿದ್ರೆ ಉಚ್ಚಾರಣ ಕಾಲ ವರ್ಣಾನ ಉತ್ಪತ್ತಿ ನಿವಾಚ ಮೊದಲಾಗಿರ್ತಕ್ಕಂಥ ತಪ್ಪು. ಅದು ಪ್ರತಿಯೊಬ್ಬರಿಗೆ ವಿರೋಧವಾಗಿರ್ತಕ್ಕಂಥದ್ದು ಬರ್ತದೆ. ಪ್ರತಿಯೊಬ್ಬರಿಗೆ ಬರ್ತಕ್ಕಂಥದ್ದು ಸರಿಯಲ್ಲ ಅಂತ ಹೇಳಿ ಸಾದೃಶ್ಯದಿಂದ ನೀವು ಹೇಳ್ತಾ ಇದ್ದೀರಿ. ಉಳಿತಾಯಿ ಆ ವರ್ಣ ಸತ್ತೋಯ್ತು ಅಂತಂದ್ರೆ ನಿತ್ಯ ಬಂದವರೇ ಇವತ್ತು ಬಂದಿದ್ದಾನೆ ಅಂತಂದ್ರೆ ನಾವು ಅನುಭವ ಪ್ರತಿಯೊಬ್ಬರಿಗೆ ಇದ್ದಾರೆ ಹೇಗೆ ತಿಳಿಸುತ್ತಾರೆ. ನಿತ್ಯ ಬಂದವರು ಸತ್ತೋಗಿ ಎಂದು ಬಂದಿದ್ದಾನೆ ಅವರೇ ಬಂದಿದ್ದಾನೆ ನೋಡು ಹಾಗೆ ಆಚಾರ್ಯರು ಹೇಳಿರ್ತಕ್ಕಂಥ ಮಾತು ಇತ್ಯಾದಿಗಳಲ್ಲೂ. ಆದ ಕಾರಣ ವೇದದಲ್ಲಿರ್ತಕ್ಕಂಥ ಕ್ರಮ ಇರ್ತಕ್ಕಂಥದ್ದು ಸ್ವಾಭಾವಿಕ ಕ್ರಮ. ಅದಕ್ಕೆ ವೇದಕ್ಕೆ ಅವನಯಂತಿಸು. ಈ ಬೇರೆ ಈ ಮುಂದೆ ಬ್ಯಾಕ್ ಮಿಲ್ಲರ್ನ ಸ್ವಲ್ಪ ಗ್ಯಾಪ್ ಇಡಬೇಕು. ಫಾರಿನರ್ ಅವ ಒಂದು ವೇದನ ತುಂಬಾ ರಿಸರ್ಚ್ ಮಾಡಿ ಅವ ಒಂದು ಸಿಯರ್ ವರ್ಡ್ ಮೊದಲ ಯೂಸ್ ಮಾಡಿದ್ದು SWR. ಹಾಗೆಂತಂದ್ರೆ ಒಂದು ಸೀಸ್ ದಿ ವೇದ ಶುದ್ಧ. ನೀವಲ್ಲಿ ಅವರು ವೇದ ನಿತ್ಯತ್ವವನ್ನು ಮುಗಿಸವಳೆ ವಿಂಶ ಲಕ್ಷಣದ 500 ತಪಸ್ವಿ ಅಂತ ಮುಗಿಸಿದ್ರು ನೋಡ್ರ. ಆದ ಕಾರಣ
20 ಗುಣ ಇರ್ತಕ್ಕಂಥವರಿಗೆ ಕಣ್ಣಿಗೆ ಬೀಳುತ್ತೆ, ಕಿವಿಗೂ ಕೇಳುತ್ತೆ ಎಂಬುದಾಗಿರ್ತಕ್ಕಂಥದ್ದು ಎಂಬುದು ಇದನ್ನ ಅಪ್ರಿಷಿಯೇಟ್ ಮಾಡಿದ್ದಾರೆ. ಒಂದು ಹಿಯರ್ಸ್ ದಿ ವೇದ ಯಶಸ್ಸಿಯರ್ ಅಂತ ಹೇಳಲ್ಲ, ಒಂದು ಸಿಎಸ್ ದಿ ವೇದ ಅನ್ಸುತ್ತೆ ಅವ ಹೇಳಿರ್ತಕ್ಕಂಥದ್ದು ತಪ್ಪಾದ ಇದೆಲ್ಲ ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು. ಆದ ಕಾರಣ ವೇದದ ಸ್ವರೂಪ ಆಗಿರ್ತಕ್ಕಂಥದ್ದನ್ನು ಸರಿಯಾಗಿ ತಿಳ್ಕೋಬೇಕು. ಅದರಲ್ಲಿರ್ತಕ್ಕಂಥದ್ದು ಯಾರು ಮಾಡಿದ್ದಲ್ಲ, ಅದು ಪರಮಾತ್ಮ ಬಾಯಿಂದ ಯಾವಾಗಲೂ ಉಚ್ಚಾರ ಮಾಡ್ತಾ ಇರ್ತಕ್ಕಂಥದ್ದು. ದ್ವಾದಶ ಸ್ತೋತ್ರ ನೋಡ್ರೆ ಸತತಂ ಚಿಂತೆಯತ್ ಕಟ್ಟಂ ಅರ್ಥಭಾವ ವೈಕುಂಠಸ್ಯ ಅಖಿಲ ವೇದ ಉದ್ಗೀರಿಯಂತೆ ಅಂತ ಬರ್ತೀವಿ ಹೊರತಾಗಿ ಆ ಪರಮಾತ್ಮನ ಇರ್ತಕ್ಕಂಥ ಬಾಯಿಂದ ಯಾವಾಗಲೂ ವೇದಗಳಾಗಿರ್ತಕ್ಕಂಥದ್ದು ಬರ್ತಾ ಇದೆ ಅಂತ ಹೇಳಿರೋ ಹೊರತಾಗಿ ಪರಮಾತ್ಮ ಮಾಡಿದ್ದು ಅಂತ ಹೇಳಲ್ಲ. ಇದೆಲ್ಲ ತಿಳ್ಕೊಂಡು ಅಂತ ಮಾರಿ ಇರ್ತಕ್ಕಂಥ ವೇದವಾಗಿರ್ತಕ್ಕಂಥದ್ದಲ್ಲಿ ಮತ್ತು ಹರಿಸರ್ವೋತ್ತಮ ಅಂತ ಹೇಳಿದೆ, ವಾಯುಜೀವೋತ್ತಮ ಅಂತ ಹೇಳಿದೆ ಅಂತ ತಿಳ್ಕೊಂಡ್ರೆ ಇದಕ್ಕೆ ಮೇಲ್ಮದು ಬೇರೆ ಪುಣ್ಯವಾಗಿರ್ತಕ್ಕಂಥದ್ದಿಲ್ಲ. ಅಂತ ವೇದದಲ್ಲಿ ಪಂಚಭೇದವಾಗಿರ್ತಕ್ಕಂಥದ್ದು ಹೇಳಿದೆ. ಇದು ತಾನು ಫಿಲಾಸಫಿ. ಆದ ಕಾರಣ ಆ ಪಂಚಭೇದವಾಗಿರ್ತಕ್ಕಂಥದ್ದು ವೇದದಲ್ಲಿ ಹೇಳಿದೆ ಎಂಬುದಾಗಿರ್ತಕ್ಕಂಥದ್ದು ವೇಳೆ ನಿಮಗೆ ಆ ಸಭೆಯಲ್ಲಿ ನಡೆದು ಇನ್ನೊಂದು ಸಾರಿಗೆ ಜ್ಞಾಪಿಸ್ತಾರೆ. ಪಂಚಭೇದಗಳಾಗಿರ್ತಕ್ಕಂಥದ್ದು ವೇದದಲ್ಲಿ ಹೇಳಿದೆ ಅಂತ ಇವರು ದ್ವೈತಿಗಳು ಹೇಳ್ತಾರೆ. ಅಷ್ಟು ದೂರ ಹೋಗ್ಬೇಕಾದಿಲ್ಲ. ಏನಕ್ಕೆಂದ್ರೆ ನಾ ಮಾತಾಡ್ತಾ ಇದ್ದೇನೆ, ಅಲ್ಲಿ TSR ಕಳಕ್ ಕೂತಾರೆ, ನಾವಿಬ್ರು ಬೇರೆ ಮನೆ ತಿಳಿತೆ. ಆದ ಕಾರಣ ಎರಡು ಭೇದಕ್ಕೆ ಬೇಕಾದ್ರೆ ಇಟ್ಟಿಲ್ರಿ. ಬ್ರಹ್ಮನಿಗೂ ಜಡಕ್ಕೂ ಇರ್ತಕ್ಕಂಥ ಭೇದ, ಬ್ರಹ್ಮನಿಗೂ ಜೀವನಿಗೂ ಇರ್ತಕ್ಕಂಥ ಭೇದ, ಅದಕ್ಕೆ ಬೇಕಾದ್ರೆ ಭೇದಕ್ಕೆ ಹೋಗ್ಬೇಕು ಹೊರತಾಗಿ ಬಾಕಿ 3 ವೇದಕ್ಕೆ ಹೋಗ್ಬೇಕಾದಿಲ್ಲ ಅಂತವ್ರು ಹೇಳಿದ್ರು. ಆಗ ಪರಿಮಾರ್ಬಿಟ್ಟರು ವಿದ್ಯಾಮಾನ್ಯರು ಕೇಳಿರು, ರಾಘವೇಂದ್ರಾಚಾರ್ಯ ಉತ್ತರ ಹೇಳ್ರಿ ಇದಕ್ಕೆ ಅಂದ್ರು. ನಾ ಹೇಳಿದೆ, ಅಪ್ಪ ನೀವು ಮಾತಾಡ್ತಾ ಇದ್ದೀನಿ, ನಾ ಕಳ ಕೂತಿದ್ದೇನೆ, ನಾವಿಬ್ರು ಭೇದ ಅಂಬನೆ ಹೇಳಿದ್ವಿ, ಅದು ನಿನಗೆ ಒಪ್ಪಿಟ್ಟಿದ್ಯಾ ಅಂತ ಕೇಳಿದೆ. ಅದು ಜೀವನೊಳಗೆ ಭೇದ ಒಪ್ಪಿಟ್ಟಿದ್ಯಾ ಇಲ್ಲವಲ್ಲೋ? ಜೀವನಿಗೂ ಪರಮಾತ್ಮನಿಗೂ ಭೇದ ಒಪ್ಪಿಟ್ಟಿದ್ಯಾ ಇಲ್ಲವಲ್ಲೋ? ನಿನ್ ಪ್ರಕಾರವಾಗಿ ಜೀವನ ಇಲ್ಲವಲ್ಲ, ಎಲ್ಲಾರು ನಿರ್ಗುಣ ಬ್ರಹ್ಮ ಇದ್ದಲ್ಲ. ಆದ ಕಾರಣ ಅಂತ ಮಾರಿ ತಿಳ್ಕೊಂಬದು ತಪ್ಪು. ಅದಕ್ಕೋಸ್ಕರವಾಗಿ ವೇದನೆ ಪಂಚಭೇದವಾಗಿರ್ತಕ್ಕಂಥದ್ದು ಹೇಳಿದ್ದೆ. ನಾ ಇಂಥ ಮಾರಿ ಕೇಳಿದ್ದೆ ಇಲ್ಲ ಅಂದ್ರೆ ನೀನು ಕೇಳ್ತಾ ಇರು. ಇದಕ್ಕೆಂದ್ರೆ ದ್ವೈತ ಕೇಳಿದ್ರಿಂದ ನನಗೆಲ್ಲ ಆಶ್ಚರ್ಯವಾಯ್ತಾನೆ ಇರೋದು. ಇದಕ್ಕೆಂದ್ರೆ ನೀವು ಒಂದು ಡಿಫೆಕ್ಟ್ ಏನು ಅಂತಂದ್ರೆ ಅದು ನಾನು ಇದನ್ನು 30 ವರ್ಷ ನೋಡಿದ ಎಕ್ಸ್ಪೀರಿಯನ್ಸ್ ಮಾಡ್ತೇನೆ. ಅದ್ವೈತಿಗಳು ಓದು ಬೀಳ್ಸುತ್ತಾರೆ. ನಾವು ಆರಂಭವೇ ಅದ್ವೈತದಿಂದ ತಾನು ಆರಂಭಿಸ್ತೇವೆ. ಅರ್ಥ ಆಯ್ತಲ್ಲ? ಅದಕ್ಕೆ ಅಲ್ಲಿ ಗೋಡ ವೆಂಕಟೇಶ್ವರ ಶಾಸ್ತ್ರಿಗಳು ಅಂತಿದ್ರು, ಪಾಪ ಹುಟ್ರವರು. ಅವರೊಂದು ಸಭೆ ನಡೆಸಿ ನನ್ನ ಕೂಗಿ ಏನ್ ಮಾಡಿರೋ ಅಂದ್ರೆ ದ್ವೈತ ವಿಚಾರ ಅಂತಿಟ್ಟು ಅದ್ರ ಮೇಲೆ ಮಾಡಾವೇಳೆ ಅವ್ರು ಕೇಳಿದ್ದಕ್ಕೆಲ್ಲ ಉತ್ತರ ಹೇಳಿದ್ದೆಲ್ಲ ತುಂಬಾ ಸಂತೋಷ ಬಿಟ್ರು ಅಂತ ಮಾರಿ ಸಭೆಗಳೆಲ್ಲ ಈಗ ನಡೆದುಕೊಳ್ಳಾರ್ದು ಇಷ್ಟು ವಿಷಯಗಳನ್ನ ಈಗ ಹೇಳಿದ್ದಾರೆ. ಆದ ಕಾರಣ ನೀವು ತಿಳ್ಕಬೇಕೆಂದು ಪ್ರಾಮಾಣ್ಯ ಸ್ವತಃ ಮುಖ್ಯವಾದ್ದು. ಪ್ರಾಮಾಣ್ಯ ಭಾರತ ಅಂತ ಯಾಕೆ ಮಾಡಿದ ಹಾಗೆ ಅದಕ್ಕೆ ಕಾರಣ ಏನಂದ್ರೆ ನೈಯಾಯಿಕ ರೀತಿಯಾಗಿ ವೇದಕ್ಕೆ ಪ್ರಾಮಾಣ್ಯವಾಗಿರ್ತಕ್ಕಂಥದ್ದು ಬರೋದು. ಆಪ್ತೋಕ್ತದ್ವಿಂದ ಬರ್ತೀವಿ ಹೊರತಾಗಿ ವೇದಕ್ಕೆ ಪ್ರಾಮಾಣ್ಯವಾಗಿರ್ತಕ್ಕಂಥದ್ದು ಸ್ವತಃ ಪ್ರಮಾಣ ಇಲ್ಲ ಹಾಗೆಂತವ್ರು ಹೇಳ್ತಕ್ಕಂಥದ್ದು ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು. ಆದ ಕಾರಣ when there is a fundamental mistake ನ್ಯಾಯವಾದದಲ್ಲಿ ಹೇಳಿರ್ತಕ್ಕಂಥದ್ದು ಮೇಲ್ ಡೆವಲಪ್ ಮಾಡಿರ್ತಕ್ಕಂಥದ್ದು ಅಷ್ಟು ತಪ್ಪು. ಅದಕ್ಕೆ ದಯಮಾಡಿ ನಾನು 36ನೇ ಪುಸ್ತಕ ಇದೆ ನೋಡ್ರಿ, ಫಂಡಮೆಂಟಲ್ ಕ್ರಿಟಿಸಿಸಮ್ ಸ್ಕೂಲ್ಸ್ ಅಂತ ಒಂದು ಪುಸ್ತಕ ಬರ್ತಾರೆ, ಅದನ್ನೇ ನೋಡಿರಿ. ಇದ್ರೆ ತಿಳಿಯೋದು ಅಂತ ಮಾರಿ ವಾದಗತೆಗಳು ನಡೀತಕ್ಕಂಥ ಕಾಲ ಇಲ್ಲ. ನೀವು ಕೇಳ್ತೀರಿ ನಾ ಹೇಳಿದ್ದಾರೆ. ಈ 2 ಪಾಯಿಂಟ್ ತಿಳ್ಕೊಳ್ರಿ. ಭೇದವಾಗಿರ್ತಕ್ಕಂಥದ್ದು ಕೂಟಸ್ಥತೆಯ ಆದ್ಯತೆ ಸುಡಿಯನ್ನು ಉಚ್ಚಾರ ಮಾಡ್ತಕ್ಕಂಥ ಅಧೀನದಿಲ್ಲ. ಅದರ ಕ್ರಮವಾಗಿರ್ತಕ್ಕಂಥದ್ದು ಸ್ವಾಭಾವಿಕವಾಗಿರ್ತಕ್ಕಂಥ ಕ್ರಮ, ಅದು ಅಪೌರುಷೇಯವಾಗಿರ್ತಕ್ಕಂಥದ್ದು, ಅದು ಪ್ರಮಾಣ. ಅದಕ್ಕೆ ಇನ್ನೊಬ್ಬರು ಕರಾಬರೇಷನ್ ಬೇಕಾದಿಲ್ಲ, ಇನ್ನೊಬ್ಬರು ಕನ್ಕರೆನ್ಸ್ ಬೇಕಾದಿಲ್ಲ. ನಾ ಹೇಳಿದೆ ನೋಡ್ರಿ, ಸೈನ್ಸಿನ ಗಂಡನಿದ್ದಾನ ಆದ ಕಾರಣ ವೇದದಲ್ಲಿ ಹೇಳಿದ್ದು ಸರಿ ಇದ್ದದ್ದೇ ಮುಂದೆ ನನ್ ಮುಂದೆ ಹೇಳ್ಬೇಡ್ರಿ ಅಂತ ಹೇಳಿದೆ. ಅವ್ರದ್ರಿ ನಾವು ವೇದದಲ್ಲಿ ಇರ್ತಕ್ಕಂಥದ್ದನ್ನ ಸೈನ್ಸಿನಿಗೆ ಅಪ್ರೂವ್ ಮಾಡಿದ್ದಾರೆ ಅಂತ ಬೇಕಾದ್ರೆ ಹೇಳ್ರಿ, ನಿಮಗೆ ಅರ್ಥ ಆಗಕ್ಕೆ ಹೊರತಾಗಿ ಅಲ್ಲಿಂದ ಇಲ್ಲಿ ಬರಬೇಡ್ರಿ, ಇಲ್ಲಿಂದ ಅಲ್ಲಿ ಹೋಗ್ರಿ. ಯಾಕೆಂದ್ರೆ ನಾಳೆ ಸೈನ್ಸಿನ ಒಂದು ಥಿಯರಿ ಮೊದಲಿಂದ ತಪ್ಪು ತಪ್ಪನು ನೀವೆಷ್ಟೋ ನೋಡಿರ್ತೀರಿ. ಐನ್ಸ್ಟೀನ್ ಥಿಯರಿಯೇ ಮಾಡಿಸಿದ ಅಂತ ಬರಿ ವೇದದಲ್ಲಿ ಯಾವ ಕಾರಣಕ್ಕೂ ಮಾರನಾರ್ದು ಹರಿ ಸರ್ವೋತ್ತಮ ವಾಯುಜೀವೋತ್ತಮ
ಸೇವೆ ಶ್ರೀಶ ವೆಂಕಟೇಶ ಪ್ರಿಯ ಕುಲಾಲ ಪುಷ್ಪವತಿ ಪ್ರೀತ ಜ್ಞಾನ ಮೇ ಜ್ಞಾನ ಸಂಪದ ದೇವ್ರ ದಯದಿಂದ ನೀವು ಬಂದು ಗಟ್ಟಲು ಸರಿಯಾಗಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ರಿ. ಬೇರೆ ನಂಗೆ ಬೇರೆ ಒಂದು ಬೇಡ. ಹರೇ ಕೃಷ್ಣ. ಶ್ರೀ ಕೃಷ್ಣ ಅರ್ಪಣಿಸ್ತು. ಅಂಕಲ್ ತುಂಬಾ ಚೆನ್ನಾಗಿತ್ತು ಅಂಕಲ್. ನಿಮ್ ವಾಯ್ಸ್ ವಾಸ್ ಅಬ್ಸಲ್ಯೂಟ್ಲಿ ಪರ್ಫೆಕ್ಟ್. ನಾನ್ ಬಂದು ಐ ವಾಂಟ್ ಟು ಥ್ಯಾಂಕ್ ಕಮಲಾ ಅಂಡ್ ಸವಿತಾ ಫಾರ್ ಸಾರ್ಟಿಂಗ್ ಯುವರ್ ಆಡಿಯೋ ಔಟ್. ವಿ ಹ್ಯಾಡ್ ನೋ ಇಶ್ಯೂ ಟುಡೇ ಅಂಕಲ್. ಇಟ್ ವಾಸ್ ಎಷ್ಟು ಸ್ಪಷ್ಟ. ಲಾಟ್ ಆಫ್ ಟ್ರಬಲ್. ಆ ಪುಣ್ಯ ಅವಳಿ ಬರೋದು ಚಂದ ಇರಲಿ. ಅದು ತುಂಬಾ ಇವತ್ತು ಬಂದು ನೋ ಪ್ರಾಬ್ಲಮ್ ಅಂಕಲ್. ನೀವು ಬಂದು ನಿಮ್ ವಾಯ್ಸ್ ಬಂದು ಹೆಂಗಿತ್ತೋ ಹಂಗೆ ಇದ್ದದೆ ಆಂಪ್ಲಿಫೈರ್ ಆಗಿ. ಸೊ ವಿ ವರ್ ಏಬಲ್ ಟು ಗೆಟ್ ದ ಮೆಸೇಜ್ ವೆರಿ ಕ್ಲಿಯರ್ಲಿ ಅಂಕಲ್. ಸೊ ಥ್ಯಾಂಕ್ ಯು ವೆರಿ ಮಚ್. ಸೊ ಫಂಟಾಸ್ಟಿಕ್ ಕ್ಲಾಸ್ ಅಂಕಲ್. ಲಾಟ್ ಆಫ್ ಫಿಲಾಸಾಫಿಕಲ್ ಪಾಯಿಂಟ್ಸ್. ನಾನು ಬಂದು ಎರಡು ಪಾಯಿಂಟ್ ಬಂದು ಸ್ವಲ್ಪ ನಿಮ್ಮ ಹತ್ರ ಕ್ಲಾರಿಫೈ ಮಾಡ್ಕೋಬೇಕು ಅಂಕಲ್. ಇವಾಗ ಪ್ರಾಮಾಣ್ಯಂ ಸ್ವತಃ ವೆರಿ ವೆರಿ ಡೀಪ್ ಫಿಲಾಸಫಿಕಲ್ ಕಾನ್ಸೆಪ್ಟ್. ಅದ್ರೊಳಗೆ ಬಂದು ಒಂದೇ ಒಂದು ನೀವು ಇದು 3 ಸ್ಟೇಜಸ್ ಹೇಳಿದ್ರಿ. ಒಂದು ಬಂದು ಆಬ್ಜೆಕ್ಟು, ಸೆನ್ಸ್ ಆರ್ಗನ್ಸು, ಸನ್ನಿಕರ್ಷ. ಆಮೇಲೆ ಸೆನ್ಸ್ ಆರ್ಗನ್ಸ್ಗೂ ಮೆಟೀರಿಯಲ್ ಮೈಂಡ್ಗೂ ಇನ್ಫಾರ್ಮೇಶನ್ ಹೋಗೋದು. ಆಮೇಲೆ ಮೆಟೀರಿಯಲ್ ಮೈಂಡ್ಲಿಂದ ಸೋಲ್ ಬಂದು ಅದನ್ನ ಆ ಇನ್ಫಾರ್ಮೇಶನ್ ರಿಸೀವ್ ಮಾಡಿ ನೌ ಐ ಹ್ಯಾವ್ ಬಿಕಮ್ ಅವೇರ್ ಆಫ್ ದ ನಾಲೆಜ್ ಅಂತ ಹೇಳಿ. Chetana, so the soul, which is non-different. The Chetana's mind is non-different from the soul. Adu bandu information from the mind, material mind receive ಮಾಡಿ now I am aware of this ಅಂತ ಹೇಳಿ ಅದಕ್ಕೆ ಬರುತ್ತೆ. ದಟ್ ಇಸ್ ವಾಟ್ ವಿ ಕಾಲ್ ನಾಲೆಜ್ ಅಂತ ಹೇಳಿ. ಅರ್ಥ ಆಯ್ತು ಅಂಕಲ್? ಇವಾಗ ಇಲ್ಲಿ ಬಂದು ಮೈ ಅಂಡರ್ಸ್ಟ್ಯಾಂಡಿಂಗ್ ಇಸ್ ಇಂಟರ್ನಲ್ ನಾಲೆಜು, ಎಕ್ಸ್ಟರ್ನಲ್ ನಾಲೆಜು. ಸೊ ನೀವು ಇವಾಗ ಹೇಳಿದ್ದು 3 ಸ್ಟೇಜಸ್ ಬಂದು ಎಕ್ಸ್ಟರ್ನಲ್ ನಾಲೆಜ್ಗೆ ಬರುತ್ತೆ. ಆಬ್ಜೆಕ್ಟ್ಸ್ ಔಟ್ಸೈಡ್ ಅಸ್, ಇವಾಗ ಕಲ್ಲು ಮಣ್ಣು ಅದೆಲ್ಲ ಬಂದು ಔಟ್ಸೈಡ್ ನಾಲೆಜು. ಎಕ್ಸ್ಟರ್ನಲ್ ನಾಲೆಜ್ಗೆ ಈ 3 ಕ್ರೈಟೀರಿಯಾಸು. ದೆನ್ ದರ್ ಇಸ್ ಸಮಥಿಂಗ್ ಕಾಲ್ಡ್ ಇಂಟರ್ನಲ್ ನಾಲೆಜ್ ಅಂತೇಳಿ. ನಮ್ಮ ಸುಖ ಅನುಭವ, ದುಃಖ ಅನುಭವ ಅದೆಲ್ಲ ಬಂದು ಇಂಟರ್ನಲ್ ನಾಲೆಜು. ಅದನ್ನು ಬಂದು ಸೋಲ್ ರಿಸೀವ್ ಮಾಡುತ್ತೆ. ನಾವು ಸ್ವಪ್ನಾವಸ್ಥೆಯಲ್ಲಿ ಇರಕಲಕ, ಇಲ್ಲದ್ರೆ ಬಂದು ಸುಷುಪ್ತಿ ಅವಸ್ಥೆಯಲ್ಲಿ ಇರಕಲಕ ಅದ್ರದ್ದು ಎಕ್ಸ್ಪೀರಿಯನ್ಸ್ ಮಾಡೋದು ಸಾಕ್ಷಿ ಮಾಡತ್ತೆ. ನೀವು ಒಳ್ಳೆ ಪಾಯಿಂಟ್. ನಾ ಅಷ್ಟು ದೂರ ಹೋಗಲ್ಲ. ಸುಷುಪ್ತಿ ಕಾಲದಲ್ಲಿ ಮನಸ್ಸಿಗೆ ಉಪರಮ ಆಗತ್ತಲ್ಲ. ನೀವ್ ಹೇಳೋಣ ಏನ್ ಹೇಳ್ತೀರಿ? ಇವತ್ತೈತೆ ನಂಗೆ ಸಂತೋಷ. ಆ ಒಂದೊಂದು ಟಾಪಿಕ್ 1 ಅವರ್ ಬೇಕು ನಂಗೆ. ಅದಕ್ಕೆ ಸುಷುಪ್ತಿ ಇದೆ. ನೀವ್ ಹೇಳೋಣ ಹೇಳ್ತೀರಿ, ಕಮಲ ಒಳ್ಳೆ ನಿದ್ದೆ ಬಂತಮ್ಮ, ಸೌಕರ್ಯವಾಯ್ತು ಅಂತ ಹೇಳ್ತೀರಿ. ಒಳ್ಳೆ ನಿದ್ದೆ ಬಂತಮ್ಮ, ಸೌಕರ್ಯವಾಯ್ತು ಅಂತ ಹೇಳ್ತಾ ಬೇಡ. ನಿಮ್ ಮನಸ್ಸು ಸುಷುಪ್ತಿ ಕಾಲದಲ್ಲಿ ವರ್ಕ್ ಮಾಡಲ್ಲ. ಹೌ ಯು ಗಾಟ್ ಎಕ್ಸ್ಪೀರಿಯನ್ಸ್? ಸಾಕ್ಷಿ ಗ್ರಹಣ ಮಾಡಿದೆ. ಅರ್ಥ ಆಯ್ತು ಅಂಕಲ್. ಸೊ ಇವಾಗ ಇಲ್ಲಿ ಬಂದು ಸಮ್ ಪೀಪಲ್ ಅಲ್ಲ, ಇವಾಗ ನೀವು ಬಂದು ಈ ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3 ಫುಲ್ಲು ಸ್ಯಾಟಿಸ್ಫೈ ಆದ್ರೂ ಇವಾಗ ದುರ್ಯೋಧನ ಎಂಬ ಆ ತರ ಕ್ಯಾಟಗರಿ ಆಫ್ ಸೋಲ್ಸ್ಗೆ ಅದು ಏನ್ ಮಾಡಿದ್ರು ಅದ್ರ ಸ್ವಾಭಾವಿಕವಾಗಿ ಅದಕ್ಕೆ ಬಂದು ಯಾವಾಗ್ಲೂ ವಿಪರೀತ ಜ್ಞಾನನೇ ಬರೋದಲ್ವಾ. ಸೊ ಈ ಕಾನ್ಸೆಪ್ಟ್ ಬಂದು ಪ್ರಾಮಾಣ್ಯಂ ಸ್ವತಃ ಎಂಬುದು ಬಂದು ಸಾತ್ವಿಕ ಜೀವಗಳಿಗೆ ವಿ ಹ್ಯಾವ್ ಟು ಕನ್ಸಿಡರ್, ಇಸ್ಂಟ್ ಇಟ್ ಅಂಕಲ್? ಪಾಯಿಂಟ್ ತೆಯ್ಯಲ್ಲ ನಾನು. ಅರ್ಥ ಆಯ್ತಲ್ಲ? ಈಗ ಈ ಸಾಕ್ಷಿ ಆಗಿರ್ತಕ್ಕಂಥದ್ದು ಪ್ರಾಮಾಣ್ಯವನ್ನು ಗ್ರಹಣ ಮಾಡೋದು ಎಂಬುದಾಗಿರ್ತಕ್ಕಂಥದ್ದನ್ನ ಅಲ್ಲೂ ಅವ ಬಂದು ಮಿಥ್ಯಾಜ್ಞಾನದಲ್ಲಿದ್ದಾನಿದ್ದಾನಂತ ಹೇಳೋಡ್ರಿ. 1 ನಿಮಿಷ. ನಾನು ವಿಜೇಂದ್ರ ಸ್ವಾಮಿಗಳ ಗುಪ್ತ ಹೇಳಬಳ್ಳಿ ಹೇಳಿದ ಜ್ಞಾಪಕ ಬರ್ತೀಯ? ತುಂಬಾ ದಿನಕ್ಕೆ ಮುಂಚೆ ಹೇಳಿದ ಜ್ಞಾಪಕ ಇದೆಯಾ ನಿಮಗೆ? ಈಗ ನಿಮಗೆ ಈ ಇಂದಿರಾ ವೇಳೆ ಇರ್ತಕ್ಕಂಥ ಜ್ಞಾನ ಇರ್ತಕ್ಕಂಥದ್ದಲ್ಲಿ ನಮಗೆ ಒಂದು ಮಿಥ್ಯಾ ಜ್ಞಾನವೂ ಬರೋದು, ಸರಿಯಾ ಜ್ಞಾನವೂ ಬರೋದು. ಆದ್ರೆ ಸಾತ್ವಿಕ ಜೀವರಾಶಿ ಇರ್ತಕ್ಕಂಥ ಸ್ವರೂಪ ಜ್ಞಾನ ಇದೆ ನೋಡ್ರ. ಸ್ವರೂಪ ಜ್ಞಾನ ಯಾವಾಗ ಬಿರ್ಯಾನದಿ ಸ್ನಾನ ಆಗೋಳು ಬರ್ತೆ ನಮಗೆ. ಅಲ್ಲಿ ಅವನಿಗೆ ಹನ್ನೊಂದು ಯೋಗಗಳು ಸ್ವರೂಪ ಜ್ಞಾನ ಬರುತ್ತೆ. ಅಲ್ಲಿ ಬೆಳಗಿನ ಸಂಬಂಧ ಇಲ್ಲ. ಅವನಿಗೆ ಸ್ವರೂಪ ಜ್ಞಾನವಾಗಿರ್ತಕ್ಕಂಥದ್ದು ಅವನಿಗೆ ಸ್ವರೂಪ ಜ್ಞಾನವಾಗಿರ್ತಕ್ಕಂಥದ್ದೇ ಆಯ್ತಾರ್ಥ ಅಂತ ಹೇಳಿರಲ್ಲ. ಹಾಗೆ ಹೇಳಿರಿ ಅಂತಂದ್ರೆ ಅಲ್ಲಿ ತೇಡು ಹಾಮು ಕಚ್ಚಿತು ಅಂತಂದ್ರೆ ತುಂಬಾ ಸುಖವಾಗಿ ಕಚ್ಚುತ್ತೆ ಅಂತ ನಾವು ಹೇಳಿದಂಗಾಗದು ಅಂತ ಕೇಳ್ತಾರೆ. ಹಾಗಾಗಿ ಪನಿಷ್ಮೆಂಟ್ ಕೊಟ್ಟಾಗ ಹೆಂಗಾಗತ್ತೆ? ಅದಮ್ಮ ಜೀವರಾಶಿಗಳೇ ಪನಿಷ್ಮೆಂಟ್ ಕೊಡಲ್ಲ ಅಂತ ಒಪ್ಪಿಡ್ರಿ. ಇದ್ರೆ ಅವನು ಸ್ವರೂಪ ಜ್ಞಾನವಾಗಿರ್ತಕ್ಕಂಥದ್ದನ್ನೇ ಸಾಕ್ಷಿ ಆಗಿರ್ತಕ್ಕಂಥದ್ದು
ಯಥಾರ್ಥ ಅದನ್ನ ಬಿಟ್ಟುಬಿಡ್ರಿ. ಅರ್ಥ ಆಯ್ತು. ಬಿಟ್ಟುಬಿಡ್ರಿ. ಹಾಗೆ ಕೆಳಗಡೆ ಹಾಗೆ ಹೇಳ್ತಾರೆ ಪ್ರಕಾರೇತು ವಿಪರ್ಯಾತ ಮಾತು. ಅವನು ಅವನಿಗೆ ತುಂಬಾ ಕಷ್ಟಪಡ್ತಾ ಇದ್ದಾನೆ ಹಾಗೆ ಅವರು ಸಾಕ್ಷಿ ಗ್ರಹಣ ಮಾಡಿ ಅವನಿಗೆ ದುಃಖ ಆಗುತ್ತೆ. ಆದ್ರೆ ಒಂದು ಪ್ರಕಾರದಲ್ಲಿ ಅವನಿಗೆ ತಿರುಗೋ ವಿಪರೀತ ಜ್ಞಾನ ಬರ್ತಾ ಇದೆ. ಅತ್ತಾನೆ ಅವರ ಸ್ವಭಾವ. ಈ ಅಂತಂತ ಇರ್ತಕ್ಕಂಥದ್ದು ನಿತ್ಯ ಅಲ್ಲ. ಒಂದಿನ ಎದ್ದು ಬಂದು ನಾವು ಪಾಂಡವರನ್ನು ಮದುವೆ ಆಗ್ತಾ ಇದ್ದಾನೆ. ಸಫರಿಂಗ್ ಈಸ್ ಆಲ್ಸೋ ಜಸ್ಟಿಫೈಡ್. ಅಂಡ್ ಅವನ ಸ್ವರೂಪ ಜ್ಞಾನವಾಗಿರ್ತಕ್ಕಂಥದ್ದು ಆಯ್ತಾ ಅಂತಂಬದು ಜಸ್ಟಿಫೈಡ್. ಅದಿಟ್ಟಿದ್ರೆ ಆನ್ಸರ್ ಮಾಡಿ. ಅರ್ಥ ಆಯ್ತು. ಸೊ ಅಟ್ ದಿ ಎಂಡ್ ಆಫ್ ದ ಡೇ ಇಟ್ ಆಲ್ ಬಾಯ್ಸ್ ಡೌನ್ ಟು ದ ಜೀವ ಸ್ವಭಾವ ಅಂಡ್ ದ ಸಾಕ್ಷಿ, ವಾಟ್ ಇಟ್ ರಿಸೀವ್ಸ್ ಎಸ್ ನಾಲೆಜ್, ಅಂಡ್ ಇಟ್ ಇಸ್ ನೆವರ್ ಬಾಧ್ಯತ್ವ ಬರಲ್ಲ ನಾಲೆಜ್ ಅಂತ ಹೇಳಿ ವಿ ಹ್ಯಾವ್ ಟು ಟೇಕ್ ಇಟ್. ವಂಡರ್ಫುಲ್. ಸುರೇಶ್ ಕಂಕನವಾಡಿ ಕ್ವೆಶ್ಚನ್. ಜೀವ ಸ್ವಭಾವ ಅಂತ ನೀವು ಹೇಳಿದ ಕರೆಕ್ಟ್. ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಇಟ್ಟು ಅದ್ರ ಮೇಲೆ ಇಟ್ಟಂತ ಪಾಯಿಂಟ್ ನಾನು ವಿಜೇಂದ್ರ ಸ್ವಾಮಿ ಬಿಡು. ಅರ್ಥ ಆಯ್ತು. ಇದಕ್ಕೆ ಪ್ರಚಾರ ಇತ್ತು ವಿಪರ್ಯಾತ. ನಾವೆಲ್ಲ ನಮ್ಮ ಪತ್ರಿ ಹೋದಾಗಡೆ ಪ್ರಕಾರ ಇತ್ತು ವಿಪರ್ಯ ಹೋಗಂತ ಬ್ರಹ್ಮಸೂತ್ರವಾಗಿದ್ದನ್ನೆಲ್ಲ ಬರೆದಿಟ್ಟಿದ್ದಾರೆ. ವಿಜೇಂದ್ರ ಸ್ವಾಮಿ ತುಂಬ ದೊಡ್ಡವರು. ಅವ್ರಿಗೆ ನೆನೆಸಿದ ನೀವು. ಆಯ್ತು. ಅರ್ಥ ಆಯ್ತು. ಸುರೇಶ್. Thanks, Mother. Uncle, some similar line, but slightly different question. Iga, for the 3 stages, how do we interpret intuition? Is that a form of knowledge? Athwa contemplate madovaga sometimes some other idea comes, which is not necessarily related to what one is thinking about. In these instances, sannikarsha with any object does not exist. So those 3 steps, when these ideas or this new information we grasp, how is that interpreted, Uncle? ನಿರಾಶ ಮಾತ್ರ ಕಾರಣತ್ವಾದ ಯುಕ್ತಿ ನಂಬನಕ್ಕೆ ಬುದ್ಧಿ ದೋಷದಿಂದ ಬರ್ತಕ್ಕಂಥದ್ದು ಪೂರ. ನಮ್ಮ ಬುದ್ಧಿ ದೋಷದಿಂದ. But sometimes it is the right, we get the right answers also, Uncle, when intuition, I mean, it might be correct, I mean, it will be correct also, Allah. It's not necessarily wrong. ಇರಲಾರ್ದು ಅದು ಬಂದು ನಿಮಗೆ ಅದು ಬರಲು ಕಾರಣ ಏನಂದ್ರೆ ಜನ್ಮಾಂತರವಾಗಿರ್ತಕ್ಕಂಥದ್ದನ್ನ ತಮ್ಮರಿ ಎಕ್ಸ್ಪೀರಿಯನ್ಸ್ ಇರ್ದೆ ಅದರಿಂದ ಬರ್ತಕ್ಕಂಥದ್ದು. ಅದಕ್ಕೆ ಫಸ್ಟ್ ಸ್ಟೆಪ್ ಇಸ್ ನಾಟ್ ನೆಸೆಸರಿ. ಸನ್ನಿಕರ್ಷ ಆಗೋ ಕಾರಣ ಇಲ್ಲ. ಜ್ಞಾನ ಬರ್ಬೇಕಾದ್ರೆ ಬೇಕಾದಿಲ್ಲ. ನೋಡ್ರಿ, ನಿಮಗೆ ನಿಮ್ಮ ಅಂತರ್ಯಾಮಿಗೆ ನಮಸ್ಕಾರ ಮಾಡಿ ಹೇಳ್ತೇನೆ ನಾನು. ನಿಮಗೆ ನಮಸ್ಕಾರ ಮಾಡಲ, ನಾನು ದೊಡ್ಡವ. ನಿಮ್ಮ ಅಂತರ್ಯಾಮಿ ನಮಸ್ಕಾರ ಮಾಡಿ ಹೇಳ್ತಾನೆ. ಭಕ್ತಿ ಪಾದ ನನ್ನ ಪುಸ್ತಕ ಇದು. ಸಂಧ್ಯೆ ಸೃಷ್ಟಿಯಾಯ ಓಂ ನಿರ್ಮಾತಾರಂ ಕೆ ಪುತ್ರಾಜೇಶ್ ಓಂ ಮಾಯಾ ಮಾತು ಮುದುಕಾಸ್ಮೇನ ಬೇಕ ಸ್ವರೂಪತ್ವಾತ್ ಓಂ. 3 ಸೂತ್ರ ನೀವು ಓದಿರಿ ಅಂತಂದ್ರೆ ಈಗ ನೀವು ಕೇಳಿದ್ದು ನನ್ನ ಕೇಳಲೇ ಇಲ್ಲ ರೀ. ಇದರ ಅಭಿಪ್ರಾಯ ಏನಂದ್ರೆ ಆಚಾರ್ಯರು ಸರಿ ಹೇಳಿದ್ದಾರೆ, ದಯಮಾಡಿ ನೋಡ್ರಿ ಅಂತ. ಎಲ್ಲರೂ ನನಗೆ ಲೆಟರ್ ಬರ್ತಾರೆ, ಈ ಚಂದ್ರ ಇಂದ್ರ ಅಂತ. ನಾನು ಚಂದ್ರನೂ ಅಲ್ಲ ಇಂದ್ರನೂ ಅಲ್ಲ. ಆಚಾರ್ಯರು ಹೇಳಿದ್ರೆ ನಿಮಗೆ ಅರ್ಥ ಆವಾಗೇನು ನನ್ನ ಬುದ್ಧಿನ ಹೇಳ್ತಾ ಇದ್ದಾರೆ. ಈ ಆಚಾರ್ಯರು ಹೇಳಿದ್ರು ನೀವು ಯೋಚನೆ ಮಾಡಿ ನೋಡ್ರಿ. ಆಚಾರ್ಯರು ಹೇಳಿದ್ರೆ ನಿಮ್ಗೆ ಅರ್ಥ ಆಗ್ಬೇಕು ಅಂದ್ರೆ ನೀನು ಹುಡುಕೋಬೇಕು, ಫಿಸಿಕಲ್ ಇಟ್ಟಿರ್ಬೇಕು, ನೀವೊಂದು ಇದು ಮಾಡ್ಬೇಕು ಹಾಗೆ ಅಂತ ಹೇಳಿ ಸಂಸ್ಕೃತ ತಿಳಿದಿರ್ಬೇಕು ಅಂದ್ರೆ ಅವ್ರು ಈ ಕಾಲದಲ್ಲಿ ವೇರ್ ಇಸ್ ದಿ ಟೈಮ್ ಫಾರ್ ಯು? kindly see where is the time for you? Who is going to give food? ಇದು ಚೆನ್ನಾಗಿ ನೀವು ತಿಳ್ಕೋಬೇಕು. ಹಳೆಯ ಕಾಲದಲ್ಲಿ ಇರ್ತಕ್ಕಂಥ ವಿದ್ವಾಂಸರನ್ನೆಲ್ಲ ರಾಜ ಪೋಷಣೆ ಮಾಡ್ತಾ ಇದ್ದ. ಈಗ ನಾವು ವಕೀಲ ಇಲ್ಲ ಇದ್ರೆ ನನ್ನ ಮನೆ ಹೆಂಗ್ ಬರೋದು, ಬಾಗಿಲ ಹೆಂಗ್ ಬರೋದು ಯೋಚನೆ ಮಾಡಿ ನೋಡ್ರಿ. ಅದಕ್ಕೆ ನಮ್ಮಪ್ಪ ಹೇಳೋರು, ನೋಡಪ್ಪ ಅದು ಇಟ್ಟೋಟಿದ್ರೆ ಬಿಟ್ಬಿಡ್ಬೇಡ. ಅದನ್ನ ಕಾಂಪ್ರಮೈಸ್ ಮಾಡಿ ಸರಿಯಾಗಿ ತಗೊಂಡು ಹೋದವರು. In my life is my father. You know, my father was a chartered accountant. My father was the auditor for the first finance minister of India. Can you imagine? ನಮ್ಮ ಅಪ್ಪ auditor, finance minister of India certificate. But at the same time, how much work he did in Vedanta. ನೋಡಪ್ಪ ಹಸಿವೆ ಅದು ಅದ್ರ ಕೂಡ ದುಡ್ಡು ಬೇಡ. ಹಾಗೆ ದುಡ್ಡು ನಂಗೆ ಅಮೆರಿಕಾದ ಸೆಲೆಕ್ಷನ್ ಆಯ್ತು. ಅಮೆರಿಕ ಹೋಗಬೇಡ ಅಂದ್ರು. ಅಮೆರಿಕ ಹೋಗಿದ್ರೆ ನಿಮ್ಮ ಮುಂದೆ ಪಾಠ ಹೆಂಗ್ ಹೇಳೋದು?
ಅದಕ್ಕಾರ ನೀವು ಕೇಳಿದ್ದು ಒಳ್ಳೆ ತುಂಬಾ ಸಂತೋಷ. ಇವಾಗ ಈಗಿತ್ತು ಒಂದು ಪುಸ್ತಕ ಕಳಿಸಿದ್ದೆ ನೋಡ್ರಿ, ಅದಕ್ಕೆ ಕೃಷ್ಣನ್ ಪಟ್ಟನ್ನು ನೋಡಬೇಕು ಒಂದು ಫೋನ್ ಮಾಡ್ರಿ. ಆಯ್ತು, sure. ಕೃಷ್ಣನ್ ಕಡೆಗೆ ಬರೋಣ. You see the front cover page and bring up to me how you feel. Right? Sure, definitely. Thank you. ವೆರಿ ನೈಸ್ ಅಂಕಲ್. ಸೆಕೆಂಡ್ ಕ್ವಶನ್ ಅಂಕಲ್, ವರ್ಣ ನಿತ್ಯತ್ವ ಅದು ಒಂದು ಒಂದು ಚಿಕ್ಕ ಡೌಟ್ ಅಂಕಲ್. ಅದರೊಳಗೆ ನಾನು ವರ್ಣ ನಿತ್ಯತ್ವ ಅಂಬಕ್ಕೆ ಹೆಂಗ ಬಂದ ನಮ್ಮ ಆಚಾರ್ಯರು ಬಂದು ಎಷ್ಟು ಬ್ಯೂಟಿಫುಲ್ ಆಗಿ ಹೇಳಿದ್ದಾರೆ. ನನಗೆ ಬಂದು ಚಾಂದೋಗ್ಯದು ವಾಚಾರಂಭನ ಶ್ರುತಿ ಜ್ಞಾಪಕ ಬಂತು. ವಾಚಾರಂಭನ ವಿಕಾರೋ ನಾಮಧೇಯಂ ಮೃತಿಕ ಇತಿ ಏವ ಸತ್ಯಂ ಅಂತ ಹೇಳಿ, ಸತ್ಯಂನ ನಿತ್ಯಂ ಅಂತ ಹೇಳಿ ಅಲ್ಲಿ ಕೂಡಿಸಿ ಮೃತಿಕ ಇತಿ ಏವ ನಿತ್ಯಂ. ಬಂಗಾರ ಇದಕ್ಕೆ ಆಮೇಲೆ ಒಂದು 5 ಶ್ರುತಿ ಹೇಳ್ತಾರೆ. ವಾಚಾವಿರೂಪ ನಿತ್ಯಯ, ನಿತ್ಯಾಸ್ತೋಮಿ ಅನಿತ್ಯಾಸ್ತೋಮಿ, ದೇವ್ರ ನಿತ್ಯ ಪದಾರ್ಥದಿಂದ ಸ್ತೋತ್ರ ಮಾಡ್ರಿ, ಅನಿತ್ಯ ಪದಾರ್ಥದಿಂದ ಸ್ತೋತ್ರ ಮಾಡ್ರಿ ಅಂದ್ರೆ ಏನರ್ಥ? ವೇದದಿಂದ ಹೇಳ್ರಿ, ಭಾಗವತದಿಂದ ಹೇಳ್ರಿ, ಗೀತಾದಿಂದ ಹೇಳ್ರಿ ಅಂತ. ಅದಾದ್ಮೇಲೆ ನೆಕ್ಸ್ಟ್ ಬೇರೆ ಅಂತಾರೆ. ಸೊ ಆ ಇದ್ರೊಳಗೆ ಮಾತಾಡಕ್ಕೆ ಸೀಕ್ವೆನ್ಸ್ ನಿಮ್ಮ ಹೆಣ್ಣೆ ಸರಿಯಾಗಿ ವರ್ಕ್ ಮಾಡುತ್ತೆ. ವಿಷ್ಣು ತತ್ವ ನೆಕ್ಸ್ಟ್ ಚಾಪ್ಟರ್ ಹೋಗಿದ್ದೀರಿ. ಇವಾಗ ಈ ಸೀಕ್ವೆನ್ಸ್ ಅದಲ್ಲ, ವರ್ಣ ನಿತ್ಯತ್ವದಲ್ಲಿ ಸೀಕ್ವೆನ್ಸ್ ವರ್ಣದಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿ ಹೇಳಿದ್ರೆ ಅಂಕಲ್. ಸ್ಪೇಸ್ ಟೈಮ್ ಇದ್ರೊಳಗೆ ಅದ್ರ ಕ್ರಮ ಇಲ್ಲ, ಸ್ವಾಭಾವಿಕ ಕ್ರಮ ಅಂತ ಹೇಳಿ ಅದು ವೇದದ್ದು ಸ್ವಾಭಾವಿಕ ಕ್ರಮ ಅಂತ ಹೇಳಿ. ಇವಾಗ ಅಲ್ಲಿ ನನಗೆ ಎರಡು ಡೌಟ್ ಅಂಕಲ್, ಕ್ಲಾರಿಫಿಕೇಶನ್ ಬೇಕು. ಇವಾಗ ವೇದ ಅಂಬುದು ಇಟರ್ನಲ್, ವೇದ ಇಸ್ ಇಟರ್ನಲ್, ಆದ್ರೂ ಇಟ್ ಇಸ್ ಇಟರ್ನಲಿ ಡಿಪೆಂಡೆಂಟ್ ಆನ್ ಪರಮಾತ್ಮ ಅಂತ ತಗೋಬೇಕು. ಇಟ್ ಇಸ್ ನಾಟ್ ಅ ಇಂಡಿಪೆಂಡೆಂಟ್ ಇಟರ್ನಲ್, ಇಟ್ ಇಸ್ ಅ ಡಿಪೆಂಡೆಂಟ್ ಇಟರ್ನಲ್. ಸೊ ಅದು ಬಂದು ಪರಮಾತ್ಮನ್ ಡಿಪೆಂಡೆನ್ಸ್ಲಿ ಇದ್ದದೆ ಅಂತ ತಗೋಬೇಕು. ಅದರಲ್ಲಿ ಒಂದು ಪಾಯಿಂಟ್ ಬಂದು ಪರಮಾತ್ಮನ್ ಡಿಪೆಂಡೆಂಟ್ಲಿ ಇರಕಲಕ್ಕೂ ಕ್ಯಾನ್ ಪರಮಾತ್ಮ ಚೇಂಜ್ ದಿ ಇಟರ್ನಲ್ ಸೀಕ್ವೆನ್ಸ್ ಆಫ್ ದ ವೇದಾಸ್? ಇಸ್ ದಟ್ ಸೀಕ್ವೆನ್ಸ್ ಇಫ್ ಹಿ ಈಸ್ ಅಂಡರ್ ಕಂಟ್ರೋಲ್, ಎಕ್ಸಾಕ್ಟ್ಲಿ ಲೈಕ್ ಜೀವಾಸ್ನ ಬಂದು ಹೆಂಗ ಬಂದು ಇಟರ್ನಲ್ ಆಗಿದ್ರು ಜೀವನ ಸ್ವಭಾವನ ಚೇಂಜ್ ಮಾಡಲ್ಲೋ, ಅದೇ ತರ ಬಂದು ವೇದ ಇಟರ್ನಲ್ ಆಗಿದ್ರು ದೇವ್ರ ಅದರ ಇಟರ್ನಲ್ ಸೀಕ್ವೆನ್ಸ್ ನ ಚೇಂಜ್ ಮಾಡಬಹುದು, ಆದ್ರೂ ಅವ್ನು ಮಾಡಲ್ಲ. ಫಸ್ಟ್ ಕ್ವೆಶ್ಚನ್, ಯಾಕೆ ಅದು ಮಾಡಲ್ಲ ಅಂತ ಒಂದು. ಇನ್ನೊಂದು ಕ್ವೆಶ್ಚನ್ ಏನಂದ್ರೆ, ಇವಾಗ ಬಂದು ವೇದನ್ ಇಟರ್ನಲ್ ಸೀಕ್ವೆನ್ಸ್ ಚೇಂಜ್ ಮಾಡಿದ್ರೆ ಇಟರ್ನಾಲಿಟಿ ಎಂಬುದು ಹೊಟ್ಟೋಗುತ್ತೆ. ಅಲ್ಲಿ ಅಂಕಲ್ ಇವಾಗ ಬಂದು ಒಂದೊಂದು ಸೃಷ್ಟಿಲೂ ಅದೇ ಕ್ರಮದಲ್ಲಿ ಬರತ್ತಲ್ಲ, ಅವಾಗ ಬಂದು ಸೃಷ್ಟಿಗೆ ಮುಂಚೆ ಪರಮಾತ್ಮನ್ ಅದು ನೆಕ್ಸ್ಟ್ ಬರತ್ತೆ ವಿಷ್ಣು ತತ್ವದಲ್ಲಿ ನೀವು ಹೇಳಿದಾಗ, ಅದನ್ನ ಮ್ಯಾನಿಫೆಸ್ಟ್ ಮಾಡ್ಲಿಕ್ಕೆ ಅಲ್ಲಿ ಬಂದು ಪರಾಧೀನ ವಿಶೇಷಾಪ್ತಿ ಎಂಬ ಕ್ರಿಯೇಷನ್ ವೇದಕ್ಕೂ ಅಲ್ಲಿ ಕೂಡಿಸ್ಬೇಕ ಅಲ್ಲಿ. ಪರಾಧೀನ ವಿಶೇಷ ಯದ್ಯಪಿ ವೇದವಾಗಿರ್ತದೆ, ಪರಮಾತ್ಮ ಒಬ್ಬ ಇರ್ತಾ ಇದ್ದಾರೆ, ಯಾರು ಸ್ವತಂತ್ರ ಇಲ್ಲ. ವೇದವಾಗಿರ್ತಕ್ಕಂಥ ನಾವು ಬಂದು ಆರ್ಡರ್ ಚೇಂಜ್ ಮಾಡಬಹುದು. ಯಾಕೆ ಮಾಡೋದಿಲ್ಲ? ಮಾಡಿರೋ ಪೌರುಷಯ ಅಂತ ಬರೋದು ಅರ್ಥ ಆಯ್ತದ? ಎಲ್ಲ ವೇದವಾಗಿರ್ತಕ್ಕಂಥದ್ದು ಅವನ ಹೇಳತ್ತೆ ಅಂತ ಹೇಳಿಬಿಟ್ಟು ನೋಡ್ರಿ, ವೇದ ನೈಯಾಯಿಕ ಇಷ್ಟು ತಪ್ಪುತ್ತ ವೇದ ಪೂರ ನಾರಾಯಣನ್ ಮಹಿಮೆ ಹೇಳುತ್ತೆ ಅಂತ ಹೇಳಿಬಿಟ್ಟು ನನ್ನ ಕುರಿತು ನಾವೊಂದು ಪುಸ್ತಕ ಬರೆದು ನಾನೇ ದುಡ್ಡು ಅಂತ ಹೇಳ್ಕೊಂಡ್ರೆ ಏನು ಅದಕ್ಕೆ ಮರ್ಯಾದೆ ಇದೆ? ಯೋಚನೆ ಮಾಡಿ ನೋಡ್ರಿ. ನನ್ನ ಗುಟ್ಟು ಒಂದು ಪುಸ್ತಕ ಬರ್ಕೊಂಡು ನನ್ನ ಮೇಲೆ ಯಾರು ಇಲ್ಲ ಅಂತ ನಾ ಹೇಳಿದೆ ಅಂತಂದ್ರೆ ಎನಿ ಮೀನಿಂಗ್? ಅದಕ್ಕೆ ತಾನು ಹೇಳ್ತಾರೆ, ಇದು ವೇದ ಪೌರುಷೈವ ಇರ್ತಕ್ಕಂಥದ್ದು ಚೆಂದ. ಇನ್ನು ನೀವು ಕೇಳೋದನ್ನ ಒಳ್ಳೆ ಸಂದೇಹ, ಇನ್ನು ಎಷ್ಟು ಸಂದೇಹ ಇದ್ರು ದಯಮಾಡಿ ಕೇಳೋಡ್ರಿ. ಅರ್ಥ ಆಯ್ತಲ್ಲ? Thank you very much, Uncle. Any other questions? If there are no further questions, really delighted, Uncle. Audio is back to normal, and we have the pleasure of listening to you every Sunday as usual, Uncle. So thank you very much. Again, next Sunday we'll catch up. These are the fundamentals. ಇದರ ಚೆಂದಾಗಿ ಡಿಟ್ ಮಾಡಿಕೊಂಡ್ರೆ ನಿಮ್ಮ ಮೈಂಡಿಗೆ ಅರ್ಥ ಆಯ್ತಲ್ಲ? ಇದು ಅರ್ಥ ಆಯ್ತು ಅಂದ್ರೆ ಈಗ ಅಂತ ವೇದದಲ್ಲಿ ದ್ವೈತ ಹೇಳಿದ್ಯಾ, ಅದ್ವೈತ ಹೇಳಿದ್ಯಾ, ಇಲ್ಲ ದೇವರೇ ಇಲ್ಲ ಅಂತ ಹೇಳಿದ್ಯಾ, ಪುಣ್ಯ ಇಲ್ಲ ಪಾಪ ಇಲ್ಲ ಅಂತ ಹೇಳಿದ್ಯಾ ಅಂತ ಯೋಚನೆ ಮಾಡಿ. Krishna. Thank you very much, Uncle. Krishna Pranamastu. We'll catch up next week. Hare Krishna.